ಸಹೋದರಿಯರೇ, ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ದೇವರ ವಾಕ್ಯಗಳು ನಮ್ಮ ಜೀವನದಲ್ಲಿ ದೇವರ ದಾರಿಯನ್ನು ನಮಗೆ ತೋರಿಸಿಕೊಡ್ತದೆ. ಗಾಡ್ಸ್ ವರ್ಡ್ ವಿಲ್ ಹೆಲ್ಪ್ ಅಸ್ ಟು ವಾಕ್ ಇನ್ ಹಿಸ್ ವೇಸ್. ಎಷ್ಟೋ ಬಾರಿ ನಾವು ದೇವರ ವಾಕ್ಯ ಇಲ್ಲದೆ ನಾವು ನಮ್ಮದೇ ಆದ ದಾರಿಯಲ್ಲಿ, ಲೋಕದ ದಾರಿಯಲ್ಲಿ, ಪಾಪದ ದಾರಿಯಲ್ಲಿ ನಡೀತಾ ಇರ್ತೀವಿ. ಅದರ ಪರಿಣಾಮ ಏನಾಗ್ತಾ ಇದೆ ಅಂದರೆ, ನಮ್ಮ ಜೀವನದಲ್ಲಿ ದೇವರು ನಮಗಾಗಿ ಇಟ್ಟಿರ್ತಕ್ಕಂಥ ಆನಂದ, ದೇವರು ನಮಗಾಗಿ ಇಟ್ಟಿರ್ತಕ್ಕಂಥ ಎಷ್ಟೋ ಒಳಿತುಗಳು ನಮ್ಮ ಜೀವಿತದಲ್ಲಿ ನಾವು ಕಳ್ಕೊಳ್ತಾ ಇದ್ದೀವಿ. ಮೆನಿ ಆರ್ ಲೂಸಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್. ಮೆನಿ ಆರ್ ಲೂಸಿಂಗ್ ದ ಜಾಯ್ because they are walking in their own ways of the devil, ways of this world. Today, let us walk in the light of the Lord. ಈ ದಿನ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಡಿಲಿಕ್ಕೋಸ್ಕರ ದೇವರು ನಮ್ಮನ್ನು ಕರೀತಾ ಇದ್ದಾರೆ. ಯೆಶಾಯ ಪ್ರವಾದಿಯ ಪುಸ್ತಕ ಐಸಾಯ ಚಾಪ್ಟರ್ 2 ವರ್ಸ್ 5. ಯೆಶಾಯ ಪ್ರವಾದಿಯ ಪುಸ್ತಕ ಅಧ್ಯಾಯ 5 ವಾಕ್ಯ 5ರಲ್ಲಿ ನಾವು ನೋಡ್ತೀವಿ, ಓ ಹೌಸ್ ಆಫ್ ಜೇಕಬ್, ಕಮ್ ಲೆಟ್ ಅಸ್ ವಾಕ್ ಇನ್ ದ ಲೈಟ್ ಆಫ್ ದ ಲಾರ್ಡ್. ಯಾಕೋಬ ಮನೆತನದವರೇ, ಬನ್ನಿ ನಾವು ಸ್ವಾಮಿಯ ಬೆಳಕಿನಲ್ಲಿ ನಡೆಯೋಣ. ಇಂದು ಯಾಕೋಬ ಮನೆತನದವರನ್ನೆಲ್ಲ ದೇವರು ಕರೀತಾ ಇರೋದು, ನನ್ನನ್ನು ನಿಮ್ಮನ್ನು, ನಮ್ಮೊಬ್ಬೊಬ್ಬರನ್ನು ದೇವರು ಕರೀತಾ ಇದ್ದಾರೆ. ಜೀಸಸ್ ಇಸ್ ಕಾಲಿಂಗ್ ಯು ಆ್ಯಂಡ್ ಮೀ ಟುಡೇ ಟು ವಾಕ್ ಇನ್ ಹಿಸ್ ಲೈಟ್. ಅವರ ಬೆಳಕಿನಲ್ಲಿ ನಡೆಯೋಣ ಎಂದು ದೇವರು ನಮಗೆ ಈ ವಾಕ್ಯದ ಮುಖಾಂತರ ಕರೆ ನೀಡುತ್ತಾ ಇದ್ದಾರೆ. ಆ ವಾಕ್ಯ ಆಗಿದೆ ಅವರ ಬೆಳಕು. ವರ್ಡ್ ಈಸ್ ಲೈಟ್. ವಾಕ್ಯವೇ ಬೆಳಕಾಗಿದೆ. ನಾವು ಯಾವಾಗ ಈ ವಾಕ್ಯವನ್ನು, ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಅರ್ಥ ಮಾಡಿಕೊಂಡು ಆ ವಾಕ್ಯದಲ್ಲಿ ನಂಬಿಕೆ ಇರಿಸಿ ಆ ವಾಕ್ಯದ ಪ್ರಕಾರ ನಾವು ನಮ್ಮ ಜೀವನವನ್ನು ಜೀವಿಸ್ತೀವೋ, ಪ್ರೀತಿಯ ಸಹೋದರ ಸಹೋದರಿಯರೇ, ಅದಾಗಿದೆ ಅವರ ಬೆಳಕಿನಲ್ಲಿ ನಾವು ನಡೆಯುವುದು. ವೆನ್ ವಿ ವಾಕ್ ಇನ್ ದ ಲೈಟ್, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ನಾವು ಬೆಳಕಿನಲ್ಲಿ ನಡೆಯುವಾಗ ನಾವು ದೇವರ ಮಕ್ಕಳಾಗಿರ್ತೀವಿ. ವೆನ್ ವಿ ವಾಕ್ ಇನ್ ಡಾರ್ಕ್ನೆಸ್, ವಿ ಆರ್ ದ ಚಿಲ್ಡ್ರನ್ ಆಫ್ ಡೆವಿಲ್. ಚಿಲ್ಡ್ರನ್ ಆಫ್ ಡೆವಿಲ್ ವಿಲ್ ಆಲ್ವೇಸ್ ವಾಕ್ ಇನ್ ಡಾರ್ಕ್ನೆಸ್. ಚಿಲ್ಡ್ರನ್ ಆಫ್ ಗಾಡ್ ಆಲ್ವೇಸ್ ವಾಕ್ ಇನ್ ಲೈಟ್. ಪಿಶಾಚಿಯ ಮಕ್ಕಳು ಯಾವಾಗಲೂ ಕತ್ತಲೆಯಲ್ಲಿ ನಡೆಯುತ್ತಾರೆ. ದೇವರ ಮಕ್ಕಳು ಯಾವಾಗಲೂ ಬೆಳಕಿನಲ್ಲಿ ನಡೆಯುತ್ತಾರೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ನಾವು ದೇವರ ಮಕ್ಕಳು. ವಿ ಆರ್ ಸಪೋಸ್ ಟು ವಾಕ್ ಇನ್ ದ ಲೈಟ್. ನಾವು ಬೆಳಕಿನಲ್ಲಿ ನಡೆಯಬೇಕಾದವರು. ಆದರೆ ನಾವು ಬೆಳಕಿನಲ್ಲಿ ನಡಿಬೇಕಾದರೆ ಮೊದಲು ನಾವು ಅವರ ಉಪದೇಶವನ್ನು ಕೇಳಬೇಕು, ಅವರ ವಾಕ್ಯವನ್ನು ಕೇಳಬೇಕು. ವಿಥೌಟ್ ಹಿಯರಿಂಗ್ ಹಿಸ್ ವರ್ಡ್ ವಿ ಕೆನಾಟ್ ವಾಕ್ ಇನ್ ದ ಲೈಟ್. Without understanding his word, without trusting his word, we cannot walk in the light. ದೇವರ ವಾಕ್ಯವನ್ನು ಕೇಳದೆ, ಅರ್ಥ ಮಾಡಿಕೊಳ್ಳದೆ, ಅದರಲ್ಲಿ ನಂಬಿಕೆ ಇರಿಸದೆ ನಾವು ಬೆಳಕಿನಲ್ಲಿ ನಡೆಯಲು ಸಾಧ್ಯ ಇಲ್ಲ. Just because we are hearing, we cannot walk in light. ವಾಕ್ಯ ಕೇಳಿಸಿಕೊಂಡಿದ್ದರಿಂದ ನಮಗೆ ಬೆಳಕಿನಲ್ಲಿ ನಡಿಲಿಕ್ಕೆ ಆಗೋದಿಲ್ಲ. We need to understand. We need to ಬಿಲೀವ್. ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕೇಳಿಸಿಕೊಂಡ ವಾಕ್ಯಗಳಲ್ಲಿ ನಂಬಿಕೆ ಇಡಬೇಕು. ಆಗ ಮಾತ್ರವೇ ನಮಗೆ ಬೆಳಕಿನಲ್ಲಿ ನಡಿಲಿಕ್ಕೆ ಸಾಧ್ಯವಾಗ್ತದೆ. ಇಂದು ಎಷ್ಟೋ ಜನರಿಗೆ ಇದು ಸಾಧ್ಯ ಆಗ್ತಾ ಇಲ್ಲ. ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ಆದರೆ ಅದನ್ನು ಗ್ರಹಿಸಿಕೊಳ್ತಾ ಇಲ್ಲ, ಅರ್ಥ ಮಾಡಿಕೊಳ್ತಾ ಇಲ್ಲ. ನೋಡಿ, ಯಾವಾಗ ನಮ್ಮ ಹೃದಯದಲ್ಲಿ ಅನೇಕ ವಿಧವಾದ ಪ್ರಾಪಂಚಿಕ ಚಿಂತೆಗಳು, ಸ್ವಾರ್ಥ ಅಭಿಲಾಷೆಗಳು ನಮ್ಮ ಹೃದಯದಲ್ಲಿ ತುಂಬಿರ್ತದೆಯೋ, ಆಗ ನಮಗೆ ದೇವರ ವಾಕ್ಯ ಅರ್ಥ ಆಗೋದಿಲ್ಲ. ನಮ್ಮ ಹೃದಯದಲ್ಲಿ ಸ್ವಾರ್ಥಭರಿತ ಚಿಂತೆಗಳು, ಲೋಕದ ಚಿಂತೆಗಳು ತುಂಬಿರುವಾಗ ನಮಗೆ ದೇವರ ವಾಕ್ಯ ಅರ್ಥ ಆಗೋದಿಲ್ಲ. ಮಾರ್ಕನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯ ಅಲ್ಲಿ ಬಿತ್ತುವವನ ಸಾಮತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಕೆಲವು ಮುಳ್ಳು ಪೊದೆಗಳ ನಡುವೆ ಬಿದ್ದವು, ಕೆಲವು ಬೀಜಗಳು.
ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಮುಳ್ಳು ಪೊದೆಗಳ ನಡುವೆ ಬಿದ್ದ ಬೀಜಗಳು ಫಲ ಕೊಡಲಿಲ್ಲ. ಆ ಮುಳ್ಳು ಪೊದೆಗಳು ಆ ಬೀಜಗಳನ್ನು ಅಥವಾ ಗಿಡ ಬಂತು, ಆದರೆ ಫಲ ಬರಲಿಲ್ಲ. ಆ ಬೀಜಗಳನ್ನು ಅಥವಾ ಗಿಡಗಳನ್ನು ಅದುಮಿ ಬಿಟ್ಟವು. ಯಾವುದು ಆ ಮುಳ್ಳು ಪೊದೆಗಳು? ಆ ಮುಳ್ಳು ಪೊದೆಗಳಾಗಿದೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಪ್ರಾಪಂಚಿಕವಾದ ಚಿಂತೆಗಳು, ಹಣದ ವ್ಯಾಮೋಹಗಳು, ದ್ವೇಷ, ಹೊಟ್ಟೆ ಕಿಚ್ಚು, ಪ್ರಪಂಚಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ನಾವು ತುಂಬಿಸಿಕೊಂಡು ಜೀವಿಸುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟು ವಾಕ್ಯ ಕೇಳಿಸ್ಕೊಂಡ್ರೂ ಕೂಡ ನಮ್ಮ ಜೀವಿತದಲ್ಲಿ ಫಲ ಬರೋದಿಲ್ಲ. ನಾವು ಬೆಳಕಿನಲ್ಲಿ ನಡೀಲಿಕ್ಕಾಗೋದಿಲ್ಲ. ಇದಕ್ಕೆ ಸಾಕ್ಷಿ ಯಾರು ಕೇಳಿದರೆ, ಇದಕ್ಕೆ ಸಾಕ್ಷಿ ಅನೇಕರ ಜೀವಿತಗಳೇ ಸಾಕ್ಷಿ. ಅನೇಕರು ದೇವರ ವಾಕ್ಯವನ್ನು ಪ್ರತಿದಿನ ಆಲಿಸ್ತಾರೆ, ಪ್ರತಿದಿನ ಬೈಬಲ್ ಓದ್ತಾರೆ, ಅನೇಕ ಧ್ಯಾನಕೂಟಗಳಲ್ಲಿ ಭಾಗವಹಿಸ್ತಾರೆ. ಮಾತ್ರವಲ್ಲ, ನಮ್ಮಲ್ಲಿ ಕೆಲವರು ಬೋಧನೆ ಕೂಡ ಮಾಡ್ತೀವಿ. ಆದರೆ ನಮ್ಮ ಜೀವಿತದಲ್ಲಿ ಯಾಕೆ ಬೆಳಕಿನ ಮಕ್ಕಳಾಗಿ ಬೆಳಕಿನ ದಾರಿಯಲ್ಲಿ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಜೀವಿಸಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಾವು ವಾಕ್ಯ ಓದೋದೇನೋ ಸರಿ, ವಾಕ್ಯ ಕೇಳಿಸ್ಕೊಳ್ಳೋದೇನೋ ಸರಿ, ವಾಕ್ಯ ಬೋಧನೆ ಮಾಡೋದು ಸರಿ, ಆದರೆ ನಮ್ಮ ಹೃದಯ ಯಾವ ಸ್ಥಿತಿಯಲ್ಲಿದೆ ಅದು ತುಂಬ ಮುಖ್ಯ. ನಮ್ಮ ಹೃದಯ ಮುಳ್ಳು ಪೊದೆಗಳಾಗಿದ್ದರೆ ಖಂಡಿತವಾಗಿಯೂ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಿ ಬೆಳಕನ್ನು ನೋಡಲಿಕ್ಕಾಗೋದಿಲ್ಲ. ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಲೈಟ್ ಇನ್ ದ ಗಾಡ್ಸ್ ವರ್ಡ್ ಇಫ್ ಅವರ್ ಹಾರ್ಟ್ ಈಸ್ ಲೈಕ್ ಎ ಥಾರ್ನ್ ಬುಷ್. ಮುಳ್ಳು ಪೊದೆ ಹಾಗೆ ನಮ್ಮ ಹೃದಯ ಇರುವಾಗ ನಮಗೆ ಆ ವಾಕ್ಯದಲ್ಲಿರ್ತಕ್ಕಂಥ ಬೆಳಕನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದುದರಿಂದ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ 2 ಕರಗಳನ್ನು ಹೃದಯದ ಮೇಲೆ ಇಟ್ಟು ಪವಿತ್ರಾತ್ಮನ ಸಹಾಯವನ್ನು ಕೇಳಿ ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯಾರಿಗೆಲ್ಲ ನನ್ನ ಜೀವಿತದಲ್ಲಿ ನಾನು ಈ ದಿನ ಆಲಿಸುವಂತಹ ಪ್ರತಿಯೊಂದು ವಾಕ್ಯ ನನ್ನ ಜೀವನದಲ್ಲಿ ಅನುಭವ ಆಗಬೇಕು, ಆ ವಾಕ್ಯದಲ್ಲಿರ್ತಕ್ಕಂಥ ಬೆಳಕು ನನಗೆ ಕಾಣಲ್ಪಡಬೇಕು, ನಾನು ಬೆಳಕಿನಲ್ಲಿ ನಡೆಯಬೇಕು, ಬೆಳಕಿನ ಮಗನಾಗಿ ಮಗಳಾಗಿ ನಾನು ಜೀವಿಸಬೇಕು ಎಂದು ಯಾರಿಗೆಲ್ಲ ಆಸೆ ಇದೆಯೋ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಆಂತರಿಕವಾದ ಕಣ್ಣುಗಳಿಂದ ದೇವರ ಸಾನ್ನಿಧ್ಯವನ್ನು ನೋಡಿ, ಯೇಸು ನಮ್ಮೊಂದಿಗಿದ್ದಾರೆ ಎಂದು ನಂಬಿ ಪವಿತ್ರಾತ್ಮನ ಸಹಾಯವನ್ನು ಕೇಳಿ ಪ್ರತಿಯೊಬ್ಬರೂ ಕೂಡ ಮನಸ್ಸಿನಲ್ಲಿ ಪ್ರಾರ್ಥಿಸಿರಿ. ದೇವರ ಹತ್ರ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡುವಾಗ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಆದುದರಿಂದ ಅಂತರಂಗದಲ್ಲಿರುವ ತಂದೆಯಾದ ದೇವರಿಗೆ ನಮ್ಮ ಅಂತರಂಗದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಪವಿತ್ರಾತ್ಮರೇ, ಈ ಒಂದು ಸಮಯದಲ್ಲಿ ನಾವು ಆಲಿಸುವಂತಹ ಸಂದೇಶ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿಯೂ 100 ಮಡಿಯಷ್ಟು ಫಲ ತರುವಂತೆ ಸಹಾಯ ಮಾಡಿರಿ. ಸಕಲ ವಿಧವಾದ ಮುಳ್ಳು ಪೊದೆಗಳು, ಮಾನುಷಿಕ ಚಿಂತೆಗಳು, ಪ್ರಾಪಂಚಿಕ ಅಭಿಲಾಷೆಗಳು ನಮ್ಮಿಂದ ತೆಗೆದುಹಾಕಿರಿ ಪವಿತ್ರಾತ್ಮರೇ. ಈ ಸಮಯದಲ್ಲಿ ನಾವು ಆಲಿಸುವ ವಾಕ್ಯದ ಫಲವನ್ನು ಸಂಪೂರ್ಣವಾಗಿ ನಾವು ಅನುಭವಿಸುವಂತೆಯೂ, ವಾಕ್ಯದಲ್ಲಿರುವ ಬೆಳಕನ್ನು ಕಾಣುವಂತೆಯೂ, ಕಂಡು ಹರ್ಷಿಸಿ ಆ ವಾಕ್ಯದ ಬೆಳಕಿನಲ್ಲಿ ಪ್ರತಿನಿತ್ಯವೂ ನಾವು ಜೀವಿಸುವಂತೆಯೂ ಬೇಕಾದ ಜ್ಞಾನವನ್ನು, ಕೃಪೆಯನ್ನು ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಪವಿತ್ರಾತ್ಮರೇ. ಯೇಸು ಕ್ರಿಸ್ತರ ನಾಮದಲ್ಲಿ ದೇವರ ವಾಕ್ಯದಲ್ಲಿರುವ ಬೆಳಕನ್ನು ಕಾಣಲು, ದೇವರ ವಾಕ್ಯದಲ್ಲಿರ್ತಕ್ಕಂಥ ಸತ್ಯವನ್ನು ಗ್ರಹಿಸಿಕೊಳ್ಳಲು ಅಡಚಣೆಯಾಗಿರುವ ಸಕಲವು ಲಯವಾಗಿ ಹೋಗಲಿ. ಯಾರೆಲ್ಲ ಈ ಒಂದು ಸಂದೇಶವನ್ನು ಆಲಿಸ್ತಾ ಇದ್ದಾರೋ ಅವರ ಹೃದಯಗಳಲ್ಲಿ ಆಲಿಸುವಂಥ ವಾಕ್ಯದ ಶಕ್ತಿ ಅನುಭವಿಸುವಂತೆ ಆಗಲಿ. ಎಲ್ಲ ಥರದ ಪೈಶಾಚಿಕ ಸ್ವಾಧೀನಗಳು ಲಯವಾಗಿ ಹೋಗಲಿ. ಯೇಸು ಕ್ರಿಸ್ತರ ಪುನರುತ್ಥಾನ ಶಕ್ತಿ ಪ್ರತಿಯೊಬ್ಬರು ಅನುಭವಿಸುವಂತೆ ಆಗಲಿ. ಅಪ್ಪ,
ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಯೇಸುವೆ ಸ್ತೋತ್ರ 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 ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ 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 ಹಾಲೆಲೂಯ. ಯೇಸುವೆ ಸ್ತೋತ್ರ 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 ಸ್ತೋತ್ರಪ್ಪ ಸ್ತೋತ್ರಪ್ಪ. ಆಮೇನ್. ದೇವರ ವಾಕ್ಯಗಳನ್ನು ನಾವು ಆಲಿಸೋಣ ಪ್ರೀತಿಯ ಸಹೋದರ ಸಹೋದರಿಯರೇ. ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಲ್ಲಿಯೂ ಒಂದು ವಿನಂತಿ ಏನೆಂದರೆ, ದಯವಿಟ್ಟು ನಿಮ್ಮ ಬೈಬಲನ್ನು ತೆಗೆದುಕೊಳ್ಳಿ, ಒಂದು ನೋಟ್ ಪುಸ್ತಕ ಮತ್ತು ಪೆನ್ನನ್ನು ಕೈಗೆ ಎತ್ಕೊಳ್ಳಿ. ಯಾರೂ ಕೂಡ ಸೋಂಬೇರಿಗಳಾಗಿ ಇರಬೇಡಿ. ಏಕೆಂದರೆ ನಾವು ಈ 1 ಗಂಟೆಯ ಕಾಲ ಧ್ಯಾನ ಮಾಡುವಂಥ ವಿಷಯ ಅಥವಾ ನಾವು ಸಂಗ್ರಹಿಸಿಕೊಳ್ಳುವಂಥ ವಿಷಯ ಏನು ಅಂದರೆ, ಸ್ವರ್ಗೀಯವಾದ ವಿಷಯಗಳನ್ನು ನಾವು ಸಂಗ್ರಹಿಸಿಕೊಳ್ತಾ ಇದ್ದೇವೆ. ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಬೆಲೆಯುಳ್ಳ ಆತ್ಮಿಕ ಸತ್ಯಗಳನ್ನು ನಮ್ಮ ಹೃದಯದಲ್ಲಿ ನಾವು ತುಂಬಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಇದು ನಮ್ಮ ಜೀವನವನ್ನು ಕಾಪಾಡ್ತದೆ, ಇದು ನಮ್ಮ ಜೀವನವನ್ನು ಆಶೀರ್ವದಿಸ್ತದೆ, ಇದು ನಮ್ಮ ಜೀವಿತಗಳನ್ನು ಸಮಾಧಾನಕರವಾಗಿ ತೃಪ್ತಿಕರವಾಗಿ ಮಾಡ್ತದೆ. ಯಾವುದು? ನಾವೀಗ ಸಂಗ್ರಹಿಸಿಕೊಳ್ಳುವಂತಹ, ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿ ಅದನ್ನು ಭದ್ರವಾಗಿ ಇಟ್ಟುಕೊಳ್ಳುವಂತಹ ಆತ್ಮೀಕ ಸತ್ಯಗಳು ದೇವರ ವಾಕ್ಯ. ಆದುದರಿಂದ ದಯವಿಟ್ಟು ನಿಮ್ಮ ಬೈಬಲನ್ನು ಓಪನ್ ಮಾಡಿ, ನೋಟ್ ಪುಸ್ತಕ ಪೆನ್ನನ್ನು ತೆಗೆದಿಟ್ಕೊಳ್ಳಿ. ಪವಿತ್ರಾತ್ಮರು ನಿಮ್ಮೊಂದಿಗೆ ಏನು ಆಲೋಚನೆ ಕೊಡ್ತಾರೋ ಅದನ್ನು ನೀವು ಬರ್ಕೊಳ್ಳಿ. ಮಾತ್ರವಲ್ಲ, ಅದೆಲ್ಲ ಆದಮೇಲೆ ಈ ವಾರವೆಲ್ಲ ಈ ವಿಷಯವಾಗಿ ನೀವು ಧ್ಯಾನ ಮಾಡ್ತಾಯಿರಿ. ಖಂಡಿತವಾಗಿಯೂ ಇದರ ಮುಖಾಂತರ ನಮ್ಮ ಆತ್ಮಿಕ ಜೀವನ ಇನ್ನೂ ಹೆಚ್ಚಾಗಿ ಬಲಗೊಳ್ಳುತ್ತದೆ. ನಮಗೆ ದೇವರನ್ನು ಪ್ರೀತಿಸಲಿಕ್ಕಾಗ್ತದೆ, ನೆರೆಯವರನ್ನು ಪ್ರೀತಿಸಲಿಕ್ಕಾಗ್ತದೆ, ಒಳ್ಳೆಯ ಪ್ರಾರ್ಥನಾ ಜೀವನವನ್ನು ಜೀವಿಸಲಿಕ್ಕಾಗ್ತದೆ, ಧೈರ್ಯದಿಂದ ಸಾಕ್ಷಿ ಜೀವನವನ್ನು ಕೂಡ ನಮಗೆ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಇದೆಲ್ಲ ಸಾಧಿಸುವಂಥದ್ದು ಮನುಷ್ಯನ ಬಲವಲ್ಲ, ಮನುಷ್ಯನ ಜ್ಞಾನವಲ್ಲ, ನಮ್ಮ ಹೃದಯದಲ್ಲಿ ನಾವು ತುಂಬಿಸಿಕೊಳ್ಳುವಂತಹ ದೇವರ ಜ್ಞಾನ, ದೇವರ ವಾಕ್ಯದ ಶಕ್ತಿ. ಆದುದರಿಂದ ಎಲ್ಲರೂ ಕೂಡ ನಾವು ಪ್ರೀತಿಯಿಂದ, ಭಯಭಕ್ತಿಯಿಂದ, ಶ್ರದ್ಧೆಯಿಂದ ದೇವರ ವಾಕ್ಯಗಳನ್ನು ಆಲಿಸೋಣ, ದೇವರ ಸ್ವರಕ್ಕೆ ಕಿವಿಗೊಡೋಣ. ಓಕೆ, ನಮ್ಮ ಜೀವಿತದಲ್ಲಿ ನಾವು ಅಂದ್ಕೊಳ್ತೀವಿ ನಾವು ದೇವರನ್ನ ಎಷ್ಟೊಂದು ಪ್ರೀತಿ ಮಾಡ್ತೀವಿ, ಆದರೂ ಕೂಡ ಯಾಕೆ ನಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾ ಇಲ್ಲ? ಅಥವಾ ನಾವು ನಿಜವಾದ ಒಂದು ವಿಶ್ವಾಸಿಗಳಾಗಿದ್ದರೆ, ದೇವರು ನಮ್ಮನ್ನು ನಿಜವಾಗಲೂ ಆಯ್ಕೆ ಮಾಡಿಕೊಂಡಿದ್ದೇ ಆದರೆ ಯಾಕೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಒಳಿತುಗಳು ಅಥವಾ ಆಶೀರ್ವಾದಗಳು ಯಾಕೆ ನಮಗೆ ಪಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಯಾಕೆ ತಡವಾಗ್ತಾ ಇದೆ ಎಂಬಂಥ ಒಂದು ಪ್ರಶ್ನೆ ಅಥವಾ ಗೊಂದಲ ನಮ್ಮ ಮನಸ್ಸಿನಲ್ಲಿ ಬರಬಹುದು. ಬರುವಂಥದ್ದು ಸ್ವಾಭಾವಿಕ. ನಾವೆಲ್ಲರೂ ಕೂಡ ಮನುಷ್ಯರು, ನಾವು ಮಾನಸಿಕವಾಗಿಯೇ ಆಲೋಚನೆ ಮಾಡೋದು. ಮಾತ್ರವಲ್ಲ, ಮನುಷ್ಯನ ಆಲೋಚನೆ ಯಾವಾಗಲೂ ಸೆಲ್ಫ್ ಸೆಂಟರ್ಡ್ ಆಗಿರ್ತದೆ, ಸ್ವಾರ್ಥಭರಿತವಾಗಿರ್ತದೆ. ಮನುಷ್ಯನ ಆಲೋಚನೆಗಳು ಯಾವಾಗಲೂ ಆಲ್ವೇಸ್ ಅದು ಸೆಲ್ಫ್ ಸೆಂಟರ್ಡ್ ಆಗಿರ್ತದೆ. ಆದರೆ ಯಾವಾಗ ನಾವು ನಮ್ಮ ಆಲೋಚನೆಗಳನ್ನು ದೇವರ ಆಲೋಚನೆ ಜೊತೆಗೆ ಸಿಂಕ್ ಮಾಡ್ಕೊಳ್ತೀವೋ ಅಥವಾ ದೇವರ ಆಲೋಚನೆಗೆ ನಮ್ಮನ್ನು ಬಿಟ್ಟು ಕೊಡ್ತೀವೋ, ಸರೆಂಡರ್ ಮಾಡಿಕೊಡ್ತೀವೋ ನಮ್ಮ ಮೈಂಡನ್ನು, ಅಥವಾ ದೇವರ ವಾಕ್ಯದ ಮುಖಾಂತರವಾಗಿ ಯಾವಾಗ ನಮ್ಮ ಮೈಂಡನ್ನು ರಿನ್ಯೂ ಮಾಡ್ಕೊಳ್ತೀವೋ, ನವೀಕರಿಸಿಕೊಳ್ತೀವೋ, ಆಗ ಮಾತ್ರವೇ ನಾವು ಕ್ರಿಸ್ತ ಯೇಸುವಿನ ಮನೋಭಾವನೆಯಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಓನ್ಲಿ ವೆನ್ ವಿ ರಿನ್ಯೂ ಅವರ್ ಮೈಂಡ್ ವಿತ್ ದ ವರ್ಡ್ ಆಫ್ ಗಾಡ್, ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಅಕಾರ್ಡಿಂಗ್ ಟು ಜೀಸಸ್. ವಿ ವಿಲ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಸೊ without that, without a renewal, without a proper surrenderance to the word of God, we cannot have the mind of Christ. We will have our own corrupted, self-centered, worldly mindset. ಇದನ್ನು ಇಟ್ಕೊಂಡು ಏನಾದರೂ ಸಾಧಿಸಲಿಕ್ಕಾಗುತ್ತಾ ಕೇಳಿದರೆ ಖಂಡಿತವಾಗಲೂ ದೇವರ ಸಂಬಂಧದಲ್ಲಿ ಜೀವಿಸಲಿಕ್ಕಾಗೋದಿಲ್ಲ, ಎಲ್ಲರನ್ನು ಪ್ರೀತಿಸಲಿಕ್ಕೂ ಆಗೋದಿಲ್ಲ, ದೇವರು ನಮಗಾಗಿಟ್ಟಿರ್ತಕ್ಕಂತಹ ಎಷ್ಟೋ ಒಳಿತು ನಮಗೆ ನೋಡಲಿಕ್ಕೂ ಆಗೋದಿಲ್ಲ.
ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಧ್ಯಾನ ಮಾಡುವಂಥ ವಿಷಯ, ಯಾತಕ್ಕಾಗಿ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದರೂ ಕೂಡ, ದೇವರು ನನ್ನನ್ನು ಆರಿಸಿಕೊಂಡಿದ್ದರೂ ಕೂಡ, ನನ್ನ ಜೀವಿತದಲ್ಲಿ ಯಾಕೆ ಕೆಲವೊಂದು ಆಶೀರ್ವಾದಗಳು ಅಥವಾ ಒಳಿತುಗಳು ನನಗೆ ಇನ್ನೂ ಸಿಗ್ತಾ ಇಲ್ಲ, ಇನ್ನೂ ಯಾಕೆ ಅನುಭವಿಸ್ಲಿಕ್ಕಾಗ್ತಾ ಇಲ್ಲ ಎಂಬ ಈ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿರ್ತದೆ. ಅದರಿಂದ ಚಿಂತೆ ಮಾಡಬೇಡಿ, ಇದು ಯಾಕೆ ನನ್ನ ಮೈಂಡಿಗೆ ಬಂತು ಅಂತೆಲ್ಲ ಬೇಸರ ಪಟ್ಕೊಳ್ಳೋದು ಬೇಡ. ಕಾರಣ ಇದೆ. ಕಾರಣ ನಾವು ಕಂಡುಕೊಳ್ಳೋದು ಹೇಗೆ? ಥ್ರೂ ದ ವರ್ಡ್ ಆಫ್ ಗಾಡ್. ವೈ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್? ವಿ ಮಸ್ಟ್ ಸಿ ಇಟ್ ಥ್ರೂ ದ ವರ್ಡ್ ಆಫ್ ಗಾಡ್. ವಾಕ್ಯದ ಮುಖಾಂತರ ನಾವು ಅದನ್ನು ನೋಡೋಣ. ವಿಮೋಚನಾ ಕಾಂಡ, ಎಕ್ಸೋಡಸ್ ಚಾಪ್ಟರ್ 13. ವಿಮೋಚನಾ ಕಾಂಡ, ಎಕ್ಸೋಡಸ್ ಚಾಪ್ಟರ್ 13 13ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ನಾವು ನೋಡ್ತೀವಿ. ಎಕ್ಸೋಡಸ್ ಚಾಪ್ಟರ್ 13 ವರ್ಸ್ 17. ಫರೋಹನು ಇಸ್ರಾಯೇಲರಿಗೆ ಹೋಗಲು ಅಪ್ಪಣೆ ಕೊಟ್ಟಾಗ ದೇವರು ಅವರನ್ನು ಹತ್ತಿರವಾಗಿದ್ದ ಫಿಲಿಸ್ಟಿಯರ ಪ್ರಾಂತ್ಯದ ಮಾರ್ಗವಾಗಿ ಕರೆದು ತರಲಿಲ್ಲ. ಬದಲಿಗೆ ಕೆಂಪು ಸಮುದ್ರದ ಬಳಿ ಇರುವ ಮರಳುಗಾಡಿನ ಬಳಸು ದಾರಿಯಲ್ಲೇ ನಡೆಸಿಕೊಂಡು ಬಂದರು. ಏಕೆಂದರೆ ಯುದ್ಧ ತೊಡಗಿದರೆ ಇವರು ಎದೆಗೆಟ್ಟು ಈಜಿಪ್ಟಿಗೆ ಹಿಂತಿರುಗಿಯಾರು ಎಂದುಕೊಂಡರು ದೇವರು. ನೋಡಿ, ದೇವರು ಎಷ್ಟು ಒಳ್ಳೆಯವರು, ಎಷ್ಟು ನಮ್ಮ ಬಗ್ಗೆ ಕನ್ಸರ್ನ್ ಇದೆ ಅಂದರೆ, ನಮ್ಮ ನೇಚರ್ ದೇವರಿಗೆ ಗೊತ್ತಿದೆ. ವಿ ಡು ನಾಟ್ ನೋ ಅವರ್ ನೇಚರ್, ಗಾಡ್ ನೋಸ್ ಅವರ್ ನೇಚರ್. ದೇವರಿಗೆ ನಮ್ಮ ಸ್ವಭಾವ ಗೊತ್ತಿದೆ, ಆದರೆ ನಮ್ಮ ಸ್ವಭಾವ ನಮಗೆ ಗೊತ್ತಿಲ್ಲ. ಆದ್ದರಿಂದನೇ ನಾವು ಕೆಲವೊಮ್ಮೆ ಕೋಪ ಮಾಡ್ಕೊಳ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಿ, ಭಯ ಪಟ್ಕೊಳ್ತೀವಿ, ಚಾಡಿ ಹೇಳ್ತೀವಿ, ಕಂಪ್ಲೇಂಟ್ ಹೇಳ್ತೀವಿ, ಗೊಣಗುಡ್ತೀವಿ, ಮನುಷ್ಯರಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ, ಕೆಲವೊಂದು ಘಟನೆಗಳಿಗೆ ವಿರುದ್ಧವಾಗಿ. ಕಾರಣ ಏನು? ಬಿಕಾಸ್ ಯು ಡು ನಾಟ್ ನೋ ಅಬೌಟ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ಅಥವಾ ನಿನ್ನ ಸ್ವಭಾವದ ಬಗ್ಗೆ ನಿನಗೆ ಸರಿಯಾದ ನಾಲೆಡ್ಜ್ ಇಲ್ಲ, ಅರಿವಿಲ್ಲ, ನೀನೇ ಗೊತ್ತಿಲ್ಲ. ಆದರೆ ದೇವರಿಗೆ ನಮ್ಮ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಈ ಇಸ್ರಾಯೇಲ್ ಜನರ ಸ್ವಭಾವ, ಅವರ ಕ್ಯಾರೆಕ್ಟರ್, ಅವರ ಬಿಹೇವಿಯರ್, ಪ್ರತಿಯೊಂದು ಕೂಡ ಅವರ ಥಾಟ್ ಪ್ಯಾಟರ್ನ್, ಥಿಂಕಿಂಗ್ ಪ್ಯಾಟರ್ನ್, ಎವ್ರಿಥಿಂಗ್ ಗಾಡ್ ನೋಸ್. ಆ ಆಧಾರದಲ್ಲಿ ದೇವರು ಅವ್ರನ್ನ ಏನು ಮಾಡಿದರು? ಈಜಿಪ್ಟಿನಿಂದ ಬಿಡಿಸಿ ಕರೆದುಕೊಂಡು ಬರುವಾಗ ಸಮೀಪ ಇರುವ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗಲಿಲ್ಲ. ಬೇಗ ವಾಗ್ದಾನ ಭೂಮಿಗೆ, ಕಾನಾನ್ ದೇಶಕ್ಕೆ ಸೇರಬಹುದಾದ ಒಂದು ಈಸಿ ವೇನಲ್ಲಿ, ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗಲಿಲ್ಲ. ಕರ್ಕೊಂಡು ಹೋಗಬಹುದಾಗಿತ್ತು. ನಾವು ಕೇಳ್ತೀವಲ್ಲ, ದೇವರು ಯಾಕೆ ಇಷ್ಟು ಡಿಲೇ ಮಾಡಬೇಕಾಗಿತ್ತು? ದೇವರು ಯಾಕೆ ಇಷ್ಟೊಂದು ಕಷ್ಟ ಕೊಡಬೇಕಾಗಿತ್ತು? ಅಥವಾ ಇಷ್ಟೊಂದು ಕಷ್ಟ ಸಂಕಟಕ್ಕೆ ಯಾಕೆ ಒಳಪಡಿಸಬೇಕಾಗಿತ್ತು? ಗಾಡ್ ಹ್ಯಾಸ್ ಎ ಬೆಟರ್ ಪ್ಲ್ಯಾನ್. ಗಾಡ್ ಹ್ಯಾಸ್ ಎ ಬೆಟರ್ ಪ್ಲ್ಯಾನ್ ದ್ಯಾನ್ ಆಲ್ ಯುವರ್ ಪ್ಲ್ಯಾನ್ಸ್. ನಮ್ಮ ಎಲ್ಲ ಪ್ಲ್ಯಾನ್ಗಳಿಗಿಂತಲೂ ದೇವರಿಗೆ ನಮ್ಮ ಕುರಿತಾಗಿ ಒಂದು ಬೆಟರ್ ಪ್ಲ್ಯಾನ್ ಇದೆ, ಒಂದು ಒಳ್ಳೆಯ ಪ್ಲ್ಯಾನ್ ಇದೆ. ಯಾರ ಕುರಿತಾಗಿ ಪ್ಲ್ಯಾನ್ ಇದೆ? ಅದೊಂದು ಪ್ರಶ್ನೆನೇ. ಎಲ್ಲರ ಕುರಿತಾಗೂ ದೇವರಿಗೆ ಪ್ಲ್ಯಾನ್ ಇದೆಯಾ? ಇದೆ. ಎಲ್ಲರ ಕುರಿತಾಗಿ ದೇವರಿಗಿರ್ತಕ್ಕಂಥ ಪ್ಲ್ಯಾನ್ ಏನು ಗೊತ್ತಾ? ಮೊಟ್ಟ ಮೊದಲನೇ ಪ್ಲ್ಯಾನ್, ಎಲ್ಲರೂ ದೇವರ ಮಕ್ಕಳಾಗಬೇಕು. ಎವ್ರಿ ಒನ್ ಶುಡ್ ಬಿಕಮ್ ಹಿಸ್ ಚಿಲ್ಡ್ರನ್. ಈಗ ಅಲ್ಲ, ಈಗ ಎಲ್ಲರೂ ದೇವರ ಮಕ್ಕಳಾಗಿಲ್ಲ. ದೇವರ ಮಕ್ಕಳಾಗೋದು ಹೇಗೆ? ಹೊಸ ಜನ್ಮ ಪಡೆದುಕೊಂಡು, ಒಂದು ಬಾರ್ನ್ ಅಗೇನ್, ನೂತನ ಜನ್ಮವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ನಾವೇನಾಗ್ತೀವಿ? ದೇವರ ಮಕ್ಕಳಾಗ್ತೀವಿ. ಈ ಒಂದು ಆತ್ಮಿಕ ಜನ್ಮ ಹೇಗೆ ಪಡ್ಕೊಳ್ಳೋದು ಅನ್ನೋದು ಅನೇಕ ಬೋಧನೆಗಳು ಯೂಟ್ಯೂಬ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಅಲ್ಲಿಂದ ಅದನ್ನು ಆಲಿಸಬೇಕು. ಅದ್ರ ಬಗ್ಗೆ ನಾನೀಗೇನು ಹೇಳೋದಿಲ್ಲ, ಸಮಯ ಇಲ್ಲ. ನೂತನ ಜನ್ಮವನ್ನು ಪಡೆದುಕೊಂಡು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ನಾವು ಜೀವಿಸುವಾಗ ನಾವು ಏನಾಗಿರ್ತೀವಿ? ದೇವರ ಮಕ್ಕಳಾಗಿರ್ತೀವಿ. ವಾಟ್ ಈಸ್ ದ ಎವಿಡೆನ್ಸ್ ದಟ್ ಯು ಆರ್ ದ ಚೈಲ್ಡ್ ಆಫ್ ಗಾಡ್? ವಾಟ್ ಈಸ್ ದ ಎವಿಡೆನ್ಸ್? ಎವಿಡೆನ್ಸ್ ಈಸ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಇಸ್ ದ ಎವಿಡೆನ್ಸ್ ದಟ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್. ನನ್ನಲ್ಲಿರುವ ಪರಿಶುದ್ಧಾತ್ಮರೇ ಆಧಾರವಾಗಿದ್ದಾರೆ ನಾನು ದೇವರ ಮಗನು, ದೇವರ ಮಗಳು ಅನ್ನೋದಕ್ಕೆ. ಬೇರೆ ಯಾವುದೂ ಅಲ್ಲ. ಇಟ್ ಈಸ್ ನಾಟ್ ಮೈ ನೇಮ್, ನನ್ನ ಹೆಸರಲ್ಲ. ಐ
ಐ ಮೈಟ್ ಹ್ಯಾವ್ ಎ ಕ್ರಿಶ್ಚಿಯನ್ ನೇಮ್. ನನಗೊಂದು ಕ್ರೈಸ್ತನು ಎಂದು ಗುರುತಿಸಿಕೊಳ್ಳುವ ಒಂದು ಹೆಸರಿರ್ಬೋದು. ಥಾಮಸ್ ಅಂತ ಇರ್ಬೋದು, ಅಂತೋಣಿ ಅಂತ ಇರ್ಬೋದು, ಜೋಸೆಫ್ ಅಂತ ಇರ್ಬೋದು, ಮೇರಿ ಅಂತ ಇರ್ಬೋದು, ಅಥವಾ ಇನ್ನೇನೋ ಒಂದು ಕ್ರಿಶ್ಚಿಯನ್ ಎಂದು ಗುರುತಿಸಿಕೊಳ್ಳುವ ಯಾವುದಾದ್ರೂ ಒಂದು ಹೆಸರು ನನಗಿರ್ಬೋದು. ಜಸ್ಟ್ ಬಿಕಾಸ್ ಆಫ್ ದಟ್ ನೇಮ್ ಐ ಆಮ್ ಹ್ಯಾವಿಂಗ್ ಡಸಂಟ್ ಮೀನ್ ದಟ್ ಐ ಆಮ್ ಎ ಚೈಲ್ಡ್ ಆಫ್ ಗಾಡ್. ಕ್ರೈಸ್ತ ಹೆಸರು ಇರುವುದರಿಂದ ನಾನು ದೇವರ ಮಗನಾಗಲಿಕ್ಕೆ ಆಗೋದಿಲ್ಲ. ಅಥವಾ ನಾನೊಂದು ಕ್ರೈಸ್ತ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ, ಜಸ್ಟ್ ಬಿಕಾಸ್ ಐ ಆಮ್ ಎ ಪಾರ್ಟ್ ಆಫ್ ಎ ಕ್ರಿಶ್ಚಿಯನ್ ರಿಲಿಜಿಯನ್, ಮೆಂಬರ್ ಇನ್ ಕ್ರಿಶ್ಚಿಯನ್ ಕಮ್ಯುನಿಟಿ, ಕ್ರಿಶ್ಚಿಯನ್ ಡಿನಾಮಿನೇಷನ್, ಐ ಕೆನಾಟ್ ಬಿ ಎ ಚೈಲ್ಡ್ ಆಫ್ ಗಾಡ್. ಒಂದು ಕ್ರೈಸ್ತ ಸಭೆಯಲ್ಲಿ ನಾನು ಇರುವುದರಿಂದ, ಅಥವಾ ಒಂದು ಡಿನಾಮಿನೇಷನ್, ಒಂದು ಪಂಗಡದಲ್ಲಿ ಇರುವುದರಿಂದ, ಅಥವಾ ಯಾವುದೊಂದು ಚರ್ಚಲ್ಲಿ ಮೆಂಬರ್ ಆಗಿರುವುದರಿಂದ ನಾನು ದೇವರ ಮಗನಾಗಲಿಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ದೇವರ ಮಗನಾಗಬೇಕಾದ್ರೆ, ದೇವರ ಮಗಳಾಗಬೇಕಾದ್ರೆ ಅದಕ್ಕಿರ್ತಕ್ಕಂಥ ಕ್ರೈಟೀರಿಯಾ ಒಂದೇ. ಯು ಮಸ್ಟ್ ರಿಸೀವ್ ದ ಹೋಲಿ ಸ್ಪಿರಿಟ್ ಇಂಟು ಯುವರ್ ಸ್ಪಿರಿಟ್. ನಿನ್ನಾತ್ಮಕ್ಕೆ, ನಿನ್ನ ಒಳಗೆ ಪವಿತ್ರಾತ್ಮನನ್ನು ನೀನು ಸ್ವೀಕಾರ ಮಾಡಿರಬೇಕು, ಪವಿತ್ರಾತ್ಮನನ್ನು ಹೊಂದಿಕೊಂಡಿರಬೇಕು. ಥ್ರೂ ಬಾರ್ನ್ ಅಗೇನ್, ಹೊಸ ಸೃಷ್ಟಿ ಆಗುವುದರ ಮುಖಾಂತರ, ಹೊಸದಾಗಿ ಹುಟ್ಟುವುದರ ಮುಖಾಂತರ. ಅದರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕಳೆದ ಎಷ್ಟೋ ಟಾಕ್ಸ್ಗಳಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಅಲ್ಲಿಂದ ದಯವಿಟ್ಟು ಕೇಳಿಸ್ಕೊಂಡು ಖಂಡಿತವಾಗಲೂ ನೀವು ಕೇಳಿಸಿಕೊಂಡ ಸಂದೇಶದಲ್ಲಿ ನಂಬಿಕೆ ಇಡುವಾಗ ಖಂಡಿತ ಆ ವಾಕ್ಯದ ಮುಖಾಂತರವಾಗಿ ನೀವು ಬಾರ್ನ್ ಅಗೇನ್ ಆಗ್ತೀರಿ. ಈ ಬಾರ್ನ್ ಅಗೇನ್ ಮಾಡೋದು ಯಾರು ಕೇಳಿದರೆ, ಬೋಧನೆ ಮಾಡುವವರಲ್ಲ, ಅಥವಾ ಯಾವುದೇ ರಿಲಿಜಿಯಸ್ ಲೀಡರ್ ಅಲ್ಲ. ಯಾರಿಗೂ ನಮ್ಮನ್ನು ಬಾರ್ನ್ ಅಗೇನ್ ಮಾಡಲಿಕ್ಕೆ ಆಗೋದಿಲ್ಲ. ದ್ಯಾಟ್ ಈಸ್ ದ ವರ್ಕ್ ಆಫ್ ದ ವರ್ಡ್ ಆಫ್ ಗಾಡ್. ಅದು ದೇವರ ವಾಕ್ಯದ ಕಾರ್ಯವಾಗಿದೆ. ದೇವರ ವಾಕ್ಯದ ಜೊತೆಗೆ ಕೇಳಿಸಿಕೊಳ್ಳುವ ನಾವು ಸಹಕರಿಸುವಾಗ, ವೆನ್ ಐ ಕೋಪರೇಟ್ ವಿತ್ ದ ವರ್ಡ್ ಆಫ್ ಗಾಡ್, I will be born again by the grace of God. When I cooperate with the word of God, I'll be born again by the grace of God. So born again is only the grace of God. Okay, ಆದರೂ ಕೂಡ ಇದು ನಮಗೆ ಸರಿಯಾಗಿ ಅರ್ಥ ಆಗಬೇಕು, ಮತ್ತು ನಾವು ಹೊಸದಾಗಿ ಹುಟ್ಟಿ ದೇವರ ಮಕ್ಕಳಾಗಬೇಕು. ಇದು ದೇವರು ಎಲ್ಲರ ಕುರಿತಾಗಿರ್ತಕ್ಕಂಥ ದೇವರ ಯೋಜನೆ. ಅದೇ ರೀತಿಯಲ್ಲಿ ದೇವರು ಕೆಲವರನ್ನು ವಿಶೇಷವಾಗಿ ಆರಿಸಿಕೊಳ್ತಾರೆ, ಆಯ್ಕೆ ಮಾಡಿಕೊಳ್ತಾರೆ. ದ್ಯಾಟ್ ಈಸ್ ಅಪ್ ಟು ಗಾಡ್, ಅಪ್ ಟು ಹಿಸ್ ವಿಲ್. ನಮಗೆ ಪ್ರಶ್ನೆ ಕೇಳಲಿಕ್ಕಿಲ್ಲ, ನಾವು ಪ್ರಶ್ನೆ ಮಾಡಿ ಏನು ಪ್ರಯೋಜನ ಇಲ್ಲ, ದೇವರ ಚಿತ್ತಕ್ಕೆ ಬಿಟ್ಟಿದ್ದು. ಅದೇ ರೀತಿಯಲ್ಲಿ ದೇವರು ಈ ಇಸ್ರಾಯೇಲ್ ಜನರನ್ನು ತಮಗಾಗಿ ತಮ್ಮ ಸ್ವಂತ ಇಚ್ಛೆಯಂತೆ ಆರಿಸಿಕೊಂಡಿದ್ದರು. ಗಾಡ್ ಚೋಸ್ ಪೀಪಲ್ ಆಫ್ ಇಸ್ರಾಯೇಲ್ ಅಕಾರ್ಡಿಂಗ್ ಟು ಹಿಸ್ ಓನ್ ವಿಲ್. ದೇವರು ತಮ್ಮ ಸ್ವಂತ ಇಚ್ಛೆ ಪ್ರಕಾರ ಇಸ್ರಾಯೇಲ್ ಜನತೆಯನ್ನು ಆರಿಸಿಕೊಂಡಿದ್ದರು. ಸೊ ಪೀಪಲ್ ಆಫ್ ಇಸ್ರಾಯೇಲ್ ವರ್ ದ ಚೋಸನ್ ಪೀಪಲ್ ಆಫ್ ಗಾಡ್. ಇಸ್ರಾಯೇಲ್ ಜನರು ದೇವರು ಆಯ್ಕೆ ಮಾಡಿಕೊಂಡ ಒಂದು ಜನಾಂಗವಾಗಿತ್ತು. ನೀವು ಕೇಳ್ಬೋದು, ಯಾಕೆ ಆಯ್ಕೆ ಮಾಡಿಕೊಂಡ್ರು? ದಟ್ ಈಸ್ ಅಪ್ ಟು ಗಾಡ್, ಅಕಾರ್ಡಿಂಗ್ ಟು ಹಿಸ್ ಪ್ಲ್ಯಾನ್, ಪರ್ಪಸ್, ಹಿ ಹ್ಯಾಸ್ ಚೋಸನ್ ದ ಇಸ್ರಾಯೇಲ್. ಇಸ್ರಾಯೇಲ್ ಜನಾಂಗವನ್ನು ದೇವರು ತಮ್ಮ ಇಚ್ಛೆ ಪ್ರಕಾರ ತಮಗೋಸ್ಕರ ಆರಿಸಿಕೊಂಡರು. ತಮಗೋಸ್ಕರ ಆರಿಸಿಕೊಂಡ ಇಸ್ರಾಯೇಲ್ ಜನರನ್ನು ಬಹಳ ಈಸಿಯಾಗಿ ಈಜಿಪ್ಟಿನ ಗುಲಾಮತನದಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗಬಹುದಾಗಿತ್ತು. ಆದರೆ ದೇವರು ಆ ಕೆಲಸ ಮಾಡಲಿಲ್ಲ. ದೇವರೇನು ಮಾಡಿದರು? ನಾವು ಓದ್ತೀವಿ, ಫರೋಹನು ಇಸ್ರಾಯೇಲರಿಗೆ ಹೋಗಲು ಅಪ್ಪಣೆ ಕೊಟ್ಟಾಗ ದೇವರು ಅವರನ್ನು ಹತ್ತಿರವಾಗಿದ್ದ ಫಿಲಿಸ್ಟಿಯರ ಪ್ರಾಂತ್ಯದ ಮಾರ್ಗವಾಗಿ ಕರೆತರಲಿಲ್ಲ. ಬದಲಿಗೆ ಕೆಂಪು ಸಮುದ್ರದ ಬಳಿ ಇರುವ ಮರಳುಗಾಡಿನ ಬಳಸುದಾರಿಯಲ್ಲಿಯೇ ನಡೆಸಿಕೊಂಡು ಬಂದರು. ಫಿಲಿಸ್ಟಿಯರ ಪ್ರಾಂತ್ಯದ ಮಾರ್ಗದಲ್ಲಿ ಬಂದಿದ್ರೆ ಅವರಿಗೆ ಕೆಂಪು ಸಮುದ್ರ ಸಿಗ್ತಾ ಇರಲಿಲ್ಲ, ಮರುಭೂಮಿ ಸಿಗ್ತಾ ಇರಲಿಲ್ಲ, ವಿಷಸರ್ಪಗಳು ಸಿಗ್ತಾ ಇರಲಿಲ್ಲ, ಟಯರ್ಡ್ ಆಗ್ತಾ ಇರಲಿಲ್ಲ. ಆರಾಮಾಗಿ ದಾರಿಯಲ್ಲಿ ಸಿಗುವಂಥದ್ದೆಲ್ಲ ತಿನ್ಕೊಂಡು ಈಸಿಯಾಗಿ ಬಂದು ವಾಗ್ದಾನ ಭೂಮಿ ಸೇರ್ಕೋಬಹುದಾಗಿತ್ತು. ಆದರೆ ದೇವರು ಡಿಸೈಡ್ ಮಾಡಿದರು, ನಾನು ಆರಿಸಿಕೊಂಡ ಈ ನನ್ನ ಜನರು, ಇಸ್ರಾಯೇಲ್ ಜನರು ಅಷ್ಟು ಈಸಿಯಾಗಿ ಹೋಗಿ ಸೇರ್ಕೊಳ್ಳೋದು ಬೇಡ. ಅವರು ಯಾವ ದಾರಿಯಲ್ಲಿ ಹೋಗಬೇಕು? ಈ ಮರಳುಗಾಡಿನ ದಾರಿಯಲ್ಲಿ ಹೋಗಿ ಕೆಂಪು ಸಮುದ್ರವನ್ನು ದಾಟಿ ಅದಾದ ನಂತರ ಆ ವಿಷಸರ್ಪಗಳು, ಚೇಳುಗಳು ಇರುವ ಆ ಮಹಾ ಮರುಭೂಮಿಯಲ್ಲಿ ನಡೆದು ಬಳಲಿ ಕೊನೆಗೆ ಅವರು ವಾಗ್ದಾನ ಭೂಮಿ ಸೇರಬೇಕು ಅನ್ನೋದು ಯಾರ ಡಿಸಿಷನ್ ಆಗಿತ್ತು? ದೇವರ ಡಿಸಿಷನ್ ಆಗಿತ್ತು.
ಕಾರಣ ಏನು? ಕಾರಣ ದೇವರ ವಾಕ್ಯ ಹೇಳ್ತದೆ, ಏಕೆಂದರೆ ಯುದ್ಧ ತೊಡಗಿದರೆ ಇವರು ಎದೆಗೆಟ್ಟು ಈಜಿಪ್ಟಿಗೆ ಹಿಂದಿರುಗಿಯಾರು ಎಂದುಕೊಂಡರು ದೇವರಿಗೆ ಗೊತ್ತಿತ್ತು, ಒಂದು ವೇಳೆ ಫಿಲಿಸ್ಟಿಯರಿಗೂ ಮತ್ತು ಈ ಇಸ್ರಾಯೇಲರಿಗೂ ಈಗ ಈ ಟೈಮಲ್ಲಿ ಏನಾದರೂ ಯುದ್ಧ ಪ್ರಾರಂಭ ಆದರೆ ಇವರು ವಾಪಸ್ ಹೋಗ್ತಾರೆ. ಇವರು ವಾಪಸ್ ಎಲ್ಲಿಗೆ ಹೋಗ್ತಾರೆ? ಈಜಿಪ್ಟಿನ ಅದೇ ಗುಲಾಮತನಕ್ಕೆ ಮತ್ತೆ ಹೋಗ್ತಾರೆ. ಆದುದರಿಂದಲೇ ದೇವರು ಆ ಗುಲಾಮತನಕ್ಕೆ ಅವರನ್ನು ಕಳಿಸಲಿಕ್ಕೆ ಇಷ್ಟ ಇಲ್ಲದೆ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಬಳಸಾದರೂ ಪರವಾಗಿಲ್ಲ ಎಂದು ತೀರ್ಮಾನ ಮಾಡಿ ಬಳಸಿನ ದಾರಿಯಲ್ಲಿ ಅಥವಾ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ದಾರಿಯಲ್ಲಿ, ಕಷ್ಟದ ದಾರಿಯಲ್ಲಿ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಬಂದರು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ವೈಯಕ್ತಿಕ ಜೀವಿತದಲ್ಲೂ ಕೂಡ ದೇವರು ಆರಿಸಿಕೊಂಡ ವ್ಯಕ್ತಿ ನೀನಾಗಿದ್ದರೆ, ದೇವರು ಕರೆದಂಥ ಕುಟುಂಬ ನಿನ್ನದಾಗಿದ್ದರೆ, ದೇವರು ನಿನ್ನನ್ನು ಹೆಸರಿಡಿದು ಕರೆದಿದ್ದರೆ, ಖಂಡಿತವಾಗಲೂ ಕೆಲವೊಮ್ಮೆ ದೇವರು ನಮಗಿಷ್ಟ ಬಂದ ಹಾಗೆ ಈಸಿ ದಾರಿಯಲ್ಲಿ, ಸುಲಭವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗಲಿಕ್ಕೆ ಇಷ್ಟಪಡೋ ದೇವರಲ್ಲ. ಯಾಕೆಂದರೆ ದೇವರಿಗೆ ಗೊತ್ತು, ನಾವು ಈಸಿಯಾಗಿ ಹೋದರೆ ಮತ್ತೆ ನಾವು ಗುಲಾಮತನಕ್ಕೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾವು ತುಂಬ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ರೋಗದಲ್ಲಿ, ಸಂಕಟದಲ್ಲಿ ಬಳಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾರೋ ನಮಗೆ ಶುಭ ಸಂದೇಶವನ್ನು ಕೊಟ್ಟಿರ್ತಾರೆ ಅಥವಾ ನಮಗಾಗಿ ಯಾರೋ ಪ್ರಾರ್ಥಿಸಿರ್ತಾರೆ. ಅದರ ಪರಿಣಾಮವಾಗಿ, ಅಂದರೆ ದೇವರ ವಾಕ್ಯದ ಪರಿಣಾಮವಾಗಿ, ದೇವರ ಕೃಪೆಯಿಂದ ನಾವು ಆ ಗುಲಾಮತನದಿಂದ, ಪೈಶಾಚಿಕ ಬಂಧನ ಇರ್ಬೋದು, ಸಾಲದ ಬಂಧನ ಇರ್ಬೋದು, ಭಯದ ಬಂಧನ ಇರ್ಬೋದು, ರೋಗದ ಬಂಧನ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವಿಧವಾದ ಪಾಪದ ಪೈಶಾಚಿಕ ಬಂಧನಕ್ಕೆ ಒಳಗಾಗಿ ಜೀವಿಸ್ತಾ ಇದ್ದಿರಬಹುದು. ದೇವರು ನಮ್ಮ ಮೇಲೆ ಕರುಣೆ ತೋರಿ ಒಂದು ಯೋಜನೆ ಇಟ್ಟು ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗ್ತಾರೆ ಅವರು ಬಯಸಿದ ಸ್ಥಳಕ್ಕೆ. ಹಾಗೆ ಕರೆದುಕೊಂಡು ಹೋಗುವಾಗ ನಮಗೆ ನಾವು ಅಂದುಕೊಂಡ ಹಾಗೆ ಈ ದಾರಿಯಲ್ಲಿ, ಈ ಪ್ರಯಾಣದಲ್ಲಿ, ಈ ಆತ್ಮಿಕ ಪ್ರಯಾಣದಲ್ಲಿ, ಈ ಆತ್ಮಿಕ ಪ್ರಯಾಣದಲ್ಲಿ, ಈ ಒಂದು ದೈವಿಕ ದಾರಿಯಲ್ಲಿ, ದೇವರ ದಾರಿಯಲ್ಲಿ ನಾವು ಚಲಿಸುವಾಗ ನಮಗೆ ಕೆಲವೊಂದು ಅನುಕೂಲತೆಗಳು ಸಿಗದೆ ಹೋಗಬಹುದು. ಕೆಲವೊಂದು ಸುಖ ನಮಗೆ ಸಿಗದೆ ಹೋಗ್ಬೋದು. ದೇವರು ಅದನ್ನು ಕಟ್ ಮಾಡ್ತಾರೆ. ಯಾಕೆ ಕಟ್ ಮಾಡ್ತಾರೆ ಅಂದರೆ, ದೇವರಿಗೆ ಚೆನ್ನಾಗಿ ಗೊತ್ತು, ಒಂದು ವೇಳೆ ಇವನಿಗೆ ಅಥವಾ ಇವಳಿಗೆ ನಾನು ಇಲ್ಲಿ ಈ ಸುಖವನ್ನು, ಈ ಕಂಫರ್ಟ್ ಝೋನನ್ನು ಕೊಟ್ಟರೆ ಇವನ ಕರೆಯನ್ನು ಹಾಳು ಮಾಡ್ಕೊಳ್ತಾನೆ. If I permit him into a comfort zone, he will lose his ministry, his calling, his anointing, his grace. ಆದುದರಿಂದ ದೇವರು ಕೆಲವರಿಗೆ, ಅಂದರೆ ಅವರು ಅತಿಯಾಗಿ ಪ್ರೀತಿಸುವಂಥವರಿಗೆ, ಅವರು ಹಾಳಾಗಿ ಹೋಗಲಿಕ್ಕೆ ಬಿಟ್ಟು ಕೊಡೋದಿಲ್ಲ. ನಾವು ಹೇಳ್ಬೋದು, ಈಗ ನಾನು ಹೇಳ್ಬೋದು, ಇಲ್ಲ ನಾನು ಆ ಥರ ಎಲ್ಲ ಅಲ್ಲ, ನಾನು ಅವ್ರ ಥರ ಎಲ್ಲ ಆಗೋದಿಲ್ಲ ಅಂತ ನಾನು ಹೇಳ್ಬೋದು. ನಾನು ಅವ್ರ ಥರ ಎಲ್ಲ ಕೃಪೆ ಕಳ್ಕೊಳ್ಳೋದಿಲ್ಲ, ಅಭಿಷೇಕ ಕಳ್ಕೊಳ್ಳೋದಿಲ್ಲ, ಹಿಂದಕ್ಕೆ ಹೋಗೋದಿಲ್ಲ, ನೇಗಿಲಿಗೆ ಕೈ ಹಾಕಿದವನು ಹಿಂದಕ್ಕೆ ಹೋಗೋದಿಲ್ಲ ಅಂತ ನಾನು ಹೇಳ್ಬೋದು. ಆದರೆ ನನಗೆ ನಾಳೆ ಏನಾಗ್ತದೆ ಗೊತ್ತಿಲ್ಲ. ನಾಳೆಯ ನನ್ನ ಮನಸ್ಥಿತಿ ಇಂದು ನನಗೆ ಹೇಳಲಿಕ್ಕಾಗೋದಿಲ್ಲ. ಈಗಿನ ಮನಸ್ಥಿತಿ ಮಾತ್ರ ನನಗೆ ಹೇಳ್ಬೋದು, ಅದು 100% ಹೇಳಲಿಕ್ಕಾಗೋದಿಲ್ಲ. ಏನು ನನಗೆ ಅನುಭವ ಆಗ್ತಾ ಇದೆಯೋ ನನ್ನ ಮೈಂಡಲ್ಲಿ, ನನ್ನ ಬಾಡಿನಲ್ಲಿ, ಅಷ್ಟು ಮಾತ್ರ ನನಗೆ ಹೇಳ್ಬೋದು. ಆದರೆ ಅದಲ್ಲದೆ ಎಷ್ಟೋ ನನ್ನ ಒಳಗಡೆ ಇರೋದು ನನಗೆ ಗೊತ್ತಿಲ್ಲ, ಜೊತೆಯಲ್ಲಿರುವ ಜೀವನ ಸಂಗಾತಿಗೆ ಗೊತ್ತಿಲ್ಲ, ಜನ್ಮ ಕೊಟ್ಟ ತಂದೆ ತಾಯಿಗೆ ಗೊತ್ತಿಲ್ಲ, ನನ್ನ ಜೊತೆಲಿರ್ತಕ್ಕಂಥ ಎಷ್ಟೋ ಜನ ಸಹೋದರ ಸಹೋದರರಿರ್ತಾರೆ, ಅವರಿಗೂ ಗೊತ್ತಿರೋದಿಲ್ಲ. ಈವನ್ ಸೈಟನ್ ಆಲ್ಸೋ ಡಸಂಟ್ ನೋ. ಪಿಶಾಚಿಗೂ ಕೂಡ ಗೊತ್ತಿಲ್ಲ. ಈವನ್ ಏಂಜಲ್ಸ್ ಆಲ್ಸೋ ಡಸಂಟ್ ನೋ. ದೇವದೂತರುಗಳಿಗೂ ಗೊತ್ತಿಲ್ಲ. ಓನ್ಲಿ ಗಾಡ್ ನೋಸ್. ದೇವರಿಗೆ ಮಾತ್ರ ಗೊತ್ತಿದೆ. ನಾನು ಹೇಳ್ತಾ ಇರೋದು ನಾಳೆಯ ನನ್ನ ಆಲೋಚನೆಗಳಲ್ಲ, ನನ್ನ ಪ್ರೆಸೆಂಟ್ ಆಲೋಚನೆ, ಈಗ ನನ್ನ ಮನಸ್ಸಿನಲ್ಲಿ ಇರುವ ಭಾವನೆಗಳು, ಆಲೋಚನೆಗಳು ಪೂರ್ತಿಯಾಗಿ ನನಗೆ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಗೊತ್ತು. ಅದಲ್ಲದೆ ಇರತಕ್ಕಂಥದ್ದು ಕೂಡ ನನ್ನ ಒಳಗಡೆ, ನನ್ನ ಒಂದು ಅನ್ಕಾನ್ಷಿಯಸ್ ಮೈಂಡಲ್ಲಿ ಇರಬಹುದು. ಬಟ್ ಐ ಡು ನಾಟ್ ನೋ. ಬಟ್ ಗಾಡ್ ನೋಸ್. ದೇವರಿಗೆ ಗೊತ್ತಿದೆ. ಇದರ ಮುಖಾಂತರ ದೇವರು ಕೆಲವು ವ್ಯಕ್ತಿಗಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡ್ತಾ ಇದ್ದಾರೆ. ಗಾಡ್ ಈಸ್ ಸ್ಪೀಕಿಂಗ್ ಟು ಸಮ್ವನ್ ಸ್ಪೆಸಿಫಿಕಲಿ ಟುಡೇ. Somebody is asking this question to God. God, why this is happening to me?
You called me, you anointed me, you have chosen me, but I am not able to go forward. Why all these things are happening? ಕನ್ಫ್ಯೂಷನ್ನಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಈ ವಾಕ್ಯಗಳ ಮುಖಾಂತರವಾಗಿ. ಯಾಕೆ ಈ ರೀತಿ ನಾನು ಮಾಡ್ತಾ ಇದ್ದೀನಿ? ಡೋಂಟ್ ಥಿಂಕ್ ದಟ್ ಡೆವಿಲ್ ಈಸ್ ವರ್ಕಿಂಗ್, ಐ ಆಮ್ ವರ್ಕಿಂಗ್. ಕೆಲವ್ರಿಗೆ ಅನಿಸಿರ್ಬೋದು ಪಿಶಾಚಿ ಕಾರ್ಯ ಮಾಡ್ತಾ ಇದ್ದಾನೇನೋ ಅಂತ. ನೋ 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 ನೋ, ಇಟ್ ಈಸ್ ಗಾಡ್ ಈಸ್ ವರ್ಕಿಂಗ್ ಆನ್ ಯು. ಡೋಂಟ್ ಥಿಂಕ್ ದಟ್ ಡೆವಿಲ್ ಈಸ್ ವರ್ಕಿಂಗ್ ಆನ್ ಯು. Devil is working on your ministry. Devil is working on your anointing or calling. No, it is God. I am working on you. God says, I am working on you. ಒಂದು ವೇಳೆ ಇಸ್ರಾಯೇಲ್ ಜನರು ಭಾವಿಸಿರ್ಬೋದು, ದೇವರು ನಮ್ಮನ್ನು ಅಂಥ ದೊಡ್ಡ ಬಂಧನದಿಂದ ಬಿಡಿಸ್ಕೊಂಡು ಬಂದಿದ್ದಾರೆ, ಈಜಿಪ್ಟಿನ ಗುಲಾಮತನದಿಂದ, ಕುಲುಮೆಯಂತೆ ಇದ್ದಂತಹ ಆ ಒಂದು ಆ ಗುಲಾಮತನದಿಂದ ಬಿಡಿಸ್ಕೊಂಡು ಬಂದಿದ್ದಾರೆ. ಆದರೆ ಈಗ ಸೈತಾನ ಇರಬೇಕು ನಮ್ಮನ್ನು ಇಷ್ಟೊಂದು ಇಕ್ಕಟ್ಟಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ದೇವರು ನಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದಾದರೆ ಹಾಲು ಜೇನು ಹರಿತಾ ಇರುವ ಆ ನದಿ ತೀರದಲ್ಲಿ ಅಥವಾ ಒಂದು ಒಳ್ಳೆ ಜಾಗದಲ್ಲಿ ನಡೆಸ್ಕೊಂಡು ಹೋಗಬೇಕಾಗಿತ್ತು. ಆದರೆ ಈ ಮರುಭೂಮಿ ಥರ ಇರುವ ಈ ದಾರಿಯಲ್ಲಿ, ಹಾವು ಚೇಳು ಇರುವ ದಾರಿಯಲ್ಲಿ ದೇವರು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೊಂದು ಬಿಸಿಲು. ಆದರೆ ನೋಡಿ, ದೇವರು ಎಷ್ಟು ಒಳ್ಳೆಯವರು ಅಂದರೆ, ಈ 13ನೇ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡ್ತೀವಿ 21ನೇ ವಾಕ್ಯ, ಸರ್ವೇಶ್ವರ ಸ್ವಾಮಿ ಅವರಿಗೆ ಹಗಲು ಹೊತ್ತಿನಲ್ಲಿ ದಾರಿ ತೋರಲು ಮೇಘ ಸ್ತಂಭವಾಗಿಯೂ, ರಾತ್ರಿ ಹೊತ್ತಿನಲ್ಲಿ ಬೆಳಕನ್ನೀಯಲು ಅಗ್ನಿಸ್ತಂಭವಾಗಿಯೂ, ಸ್ತಂಭದ ರೂಪದಲ್ಲೂ ಅವರ ಮುಂದೆ ಸಾಗಿದರು. ಹೀಗೆ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಿನಲ್ಲಿ ಮೇಘಸ್ತಂಭ, ರಾತ್ರಿಯಲ್ಲಿ ಅಗ್ನಿಸ್ತಂಭ ತಪ್ಪದೆ ಕಾಣಿಸಿಕೊಳ್ಳುತ್ತಿದ್ದವು. ಎಷ್ಟು ಒಳ್ಳೆಯ ದೇವರು! ಅದರ ಅರ್ಥ ಇಷ್ಟೇ, ದೇವರು ನಿನ್ನನ್ನು ಇಕ್ಕಟ್ಟಾದ ದಾರಿಯಲ್ಲಿ ಅಥವಾ ಮರುಭೂಮಿಯ ಅಂತ ಅನುಭವ ಕೊಡುವಂಥ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದರೂ ಕೂಡ ನಿನ್ನನ್ನು ಕರೆದ ದೇವರು ನಿನ್ನ ಸಂಗಡ ಇರ್ತಾರೆ. ಇದೊಂದು ಉದಾಹರಣೆ ನನಗೋಸ್ಕರ ನಿಮಗೋಸ್ಕರ ಇಟ್ಟಿರೋದು. ಆದರೆ ಅಲ್ಲಿ ಅಗ್ನಿಸ್ತಂಭದ ರೂಪದಲ್ಲಿ, ಮೇಘಸ್ತಂಭದ ರೂಪದಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ಕರೆದಂಥ ದೇವರು ಅವರ ಜೊತೆಯಲ್ಲಿ ನಡ್ಕೊಂಡು ಹೋದರು. ಡೇ ಆ್ಯಂಡ್ ನೈಟ್, 24 hours, 24 ಗಂಟೆ, ಹಗಲು ಮತ್ತು ರಾತ್ರಿ, ಮೇಘಸ್ತಂಭದ ರೂಪದಲ್ಲಿ, ಅಗ್ನಿಸ್ತಂಭದ ರೂಪದಲ್ಲಿ ದೇವರು ಆ ಜನರ ಜೊತೆಯಲ್ಲಿ ನಡ್ಕೊಂಡು ಹೋದರು. ಅದರ ಅರ್ಥ ಇಷ್ಟೇ, ನಿನ್ನನ್ನು ಕರೆದಾತನು ನಿನ್ನ ಸಂಗಡ 24 hours ಇದ್ದಾನೆ. ನಿನ್ನನ್ನು ಯಾರು ಕರೆದಿದ್ದಾರೋ, ಒನ್ ಹೂ ಕಾಲ್ಡ್ ಯು ಈಸ್ ವಿತ್ ಯು ಆಲ್ವೇಸ್. ನಾಟ್ ಸಮಟೈಮ್ಸ್ ಬಟ್ 24 hours ಎ ಡೇ. Always God is with you. You are not alone. You don't have to be afraid of the way. You don't have to be afraid of the Red Sea. You don't have to be afraid of the desert. You don't have to be afraid of snakes and scorpions, because one who called you is with you. He is Almighty God. He is your heavenly Father. Your Father God is with you. Jesus Christ is with you. Holy Spirit is with you. You are not alone. But the problem is, we do not know that truth. We think that devil is with us. That is why all these hard things are happening in our lives. ನಾವೆಷ್ಟೋ ಬಾರಿ ಯೋಚನೆ ಮಾಡ್ತೀವಿ, ಪಿಶಾಚಿ ನಮ್ಮ ಜೊತೆಯಲ್ಲಿದ್ದಾನೆ, ಅದಕ್ಕೆ ಈ ಕಷ್ಟಕರವಾಗಿದ್ದೆಲ್ಲ ನಮಗೆ ಆಗ್ತಾ ಇದೆ. ದೇವರು ನನ್ನನ್ನು ಬಂಧನದಿಂದ ಬಿಡುಗಡೆ ಮಾಡಿದರು. ಕೆಲವರು ಹೇಳ್ತಾರೆ, ಸಾಕ್ಷಿ ಹೇಳುವಾಗ, ದೊಡ್ಡ ಸಾಲದ ಬಂಧನ ಇತ್ತು, ದೇವರು ಅದರಿಂದ ಬಿಡುಗಡೆ ಮಾಡಿದರು. ಮಾರಕವಾದ ರೋಗ, ಕ್ಯಾನ್ಸರ್ ರೋಗ ಅಥವಾ ಇನ್ನೇನು ಮಾರಕವಾದ ರೋಗ, ಮರಣ ಹೊಂದುವಂಥ ಮಟ್ಟಿಗೆ ನಾನಿದ್ದೆ, ಆದರೆ ದೇವರು ನನ್ನನ್ನು ಬಿಡುಗಡೆ ಮಾಡಿದರು. ದೊಡ್ಡ ಪಾಪದ ಒಂದು ಬಂಧನದಲ್ಲಿ ನಾನಿದ್ದೆ, ಮಹಾಪಾಪ, ಬಿಡುಗಡೆ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಯಾರಿಂದನೂ, ಆದರೆ ದೇವರು ಅದರಿಂದ ನನ್ನನ್ನು ಬಿಡುಗಡೆ ಮಾಡಿದರು. ಎಲ್ಲ ಹೇಳ್ತೀವಿ, ಎಲ್ಲ ಸತ್ಯನೇ. ಆದರೆ ದೇವರು ಬಿಡುಗಡೆ ಮಾಡಿದ್ದೇವರು ಅಭಿಷೇಕ ಕೊಟ್ಟು ಅವರ ಸೇವೆ ಮಾಡಲಿಕ್ಕೆ ಕರೆದರು. ಆದರೆ ಇವತ್ತು ಸಣ್ಣ ಸಣ್ಣ ವಿಷಯಗಳು ನಮಗೇನಾಗ್ತಾಯಿದೆ, ತುಂಬ ಕಷ್ಟ ಅನ್ನಿಸ್ತಾ ಇದೆ. ಕಷ್ಟ 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 ಆಗ್ತಾಯಿಲ್ಲ, ಸೇವೆಯಲ್ಲಿ ಕಷ್ಟ ಆಗ್ತಾಯಿದೆ, ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಪಿಶಾಚಿ ತೊಂದರೆ ಕೊಡ್ತಾ ಇದ್ದೇನೆ. ನೋ, ಪಿಶಾಚಿ ತೊಂದರೆ ಕೊಡೋದು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ದೇರ್ ಈಸ್ ಎ ಸೈಟನಿಕ್ ಅಟ್ಯಾಕ್ ಅಗೇನ್ಸ್ಟ್ ಗಾಡ್ಸ್ ಪೀಪಲ್. ದಟ್ ವಿಲ್ ಬಿ ದೇರ್ ಆಲ್ವೇಸ್. ಬಟ್ ಸಮಟೈಮ್ಸ್ ಗಾಡ್ ಆಲ್ಸೋ ಲೀಡ್ಸ್ ಅಸ್ ಇನ್ ದ ಪಾತ್ ಆಫ್ ಡಿಫಿಕಲ್ಟೀಸ್.
ವಿ ನೀಡ್ ಟು ಡಿಸರ್ನ್ ಇಟ್. ನಾವು ಅದನ್ನು ವಿವೇಚಿಸಿ ತಿಳ್ಕೋಬೇಕು. ಹೇಗೆ ವಿವೇಚಿಸೋದು? ಥ್ರೂ ದ ಎಕ್ಸ್ಪೀರಿಯನ್ಸ್ ಆಫ್ ಅವರ್ ಆನ್ಸೆಸ್ಟರ್ಸ್, ಥ್ರೂ ದ ಎಕ್ಸ್ಪೀರಿಯನ್ಸ್ ಆಫ್ ಅವರ್ beloved ancestors, how God led them in the desert. ನಮ್ಮ ಪ್ರೀತಿಯ ಪೂರ್ವಜರನ್ನು ದೇವರು ಹೇಗೆ ಮರುಭೂಮಿಯಲ್ಲಿ ನಡೆಸಿದರು ಎಂದು ನಾವು ಅವಲೋಕಿಸಿ ನೋಡುವಾಗ, ಆಲೋಚನೆ ಮಾಡಿ ನೋಡುವಾಗ ನಮಗೆ ಅರ್ಥ ಆಗುತ್ತೆ. ಹೌದು, ದೇವರು ಕೂಡ ಅವರು ಕರೆದಂಥ ಜನರನ್ನು, ಅವರು ಆರಿಸಿಕೊಂಡಂಥ ಜನರನ್ನು ಕೆಲವೊಮ್ಮೆ ಮರುಭೂಮಿಯ ಅನುಭವದಲ್ಲಿ ನಡೆಸ್ತಾರೆ, ಯಾತನೆಯ ದಾರಿಯಲ್ಲಿ ನಡೆಸ್ತಾರೆ. ಕಾರಣ ಏನು? ಇಲ್ಲಿ ವಾಕ್ಯ ಹೇಳುತ್ತೆ, ಅವರು ಮತ್ತೆ ಈಜಿಪ್ಟಿಗೆ ಹೋಗಬಾರ್ದು, ಮತ್ತೆ ಅವರು ಪಾಪ ಎಂಬ ಈಜಿಪ್ಟಿಗೆ ಸಿಕ್ಕಿ ಹಾಕಿಕೋಬಾರ್ದು. ಕಷ್ಟ ಆದರೂ ಪರವಾಗಿಲ್ಲ. ನೋಡಿ, ನಮಗೆ ದೇವರು ನಮ್ಮನ್ನು ಕರೆದಿದ್ದಾರೆ ಅವ್ರ ಸೇವೆ ಮಾಡಲಿಕ್ಕೆ, ಅವ್ರನ್ನ ಫಾಲೋ ಮಾಡಲಿಕ್ಕೆ, ಆಯಿತಾ? ಆದರೆ ನಮಗೊಂದು ವೇಳೆ ಊಟ ಇಲ್ಲದಿದ್ರೂ ಪರವಾಗಿಲ್ಲ. ದೇವರ ಆಲೋಚನೆ ಮಾಡೋದು, ಇವನಿಗೆ ಊಟ ಇಲ್ಲದಿದ್ರೂ ಪರವಾಗಿಲ್ಲ, ಮೊಬೈಲ್ ಫೋನ್ ಇಲ್ಲದಿದ್ರೂ ಪರವಾಗಿಲ್ಲ, ಇವನಿಗೆ ಮನೆ ಇಲ್ಲದಿದ್ರೂ ಪರವಾಗಿಲ್ಲ, ಇವನಿಗೆ ಒಳ್ಳೆ ಆರೋಗ್ಯ ಇಲ್ಲದಿದ್ರೂ ಪರವಾಗಿಲ್ಲ, ಆದರೆ ಇವನೇನು ಮಾಡಬಾರ್ದು? ಪಾಪ ಮಾಡಬಾರ್ದು, ನನ್ನನ್ನು ಬಿಟ್ಟು ಹೋಗಬಾರ್ದು. ಹಿ ಶುಡ್ ನಾಟ್ ಗೋ ಅವೇ ಫ್ರಮ್ ಮೀ. ದ್ಯಾಟ್ ಈಸ್ ಗಾಡ್ಸ್ ಇಂಟೆನ್ಷನ್. ನಾವು ಮತ್ತೆ ಪಾಪದ ಗುಲಾಮತನಕ್ಕೆ ಹೋಗಬಾರ್ದು. ದೇವರಿಗೆ ಗೊತ್ತು, ಒಂದು ವೇಳೆ ನಾನು ಕರೆದ ಇವನ ಕೈಗೆ ಐಫೋನ್ ಕೊಟ್ಟರೆ ಆ ಫೋನ್ ಮುಖಾಂತರ ಇವನು ಯಾವ ಮಾರಕ ಪಾಪದಲ್ಲಿ ಇದ್ನೋ ಅದಕ್ಕಿಂತಲೂ ಘೋರವಾದ ಪಾಪದ ಗುಂಡಿಗೆ ಹೋಗಿ ಮತ್ತೆ ಬೀಳ್ತಾನೆ ಅಂತ ದೇವರಿಗೆ ಗೊತ್ತು. ಆದುದರಿಂದ ಪ್ರಪಂಚದಲ್ಲಿರೋ ಎಲ್ರಿಗೂ ಐಫೋನ್ ಸಿಕ್ಕಿದ್ರು ಕೂಡ ನಿನಗೆ ಐಫೋನ್ ಸಿಕ್ಕದ ಹಾಗೆ ದೇವರೇ ನೋಡ್ಕೊಳ್ತಾರೆ. ನಿನ್ನ ಕೈಗೆ ಐಫೋನ್ ಬರೋದಿಲ್ಲ, ದೇವರು ನೋಡ್ಕೊಳ್ತಾರೆ. ನಾವು ಪ್ರಯತ್ನ ಪಡ್ತೀವಿ, ಹಾಗೆ ನಾವೇನು ಮಾಡ್ತೀವಿ ಗೊತ್ತಾ? ಆದರೂ ಕೆಲವೊಮ್ಮೆ ಇಸ್ರಾಯೇಲ್ ಜನರ ಹಾಗೆ ಹಠ ಮಾಡಿ, ಸಾಲ ಮಾಡಿ, ಸುಳ್ಳು ಹೇಳಿ ತಗೊಳ್ತೀವಿ. ಇಸ್ರಾಯೇಲ್ ಜನರಿಗೆ ಆ ಟೈಮಲ್ಲಿ ಆಗ ಮಾಂಸ ಕೊಡಬೇಕು, ಮಾಂಸದ ಊಟ ಕೊಡಬೇಕು ಅನ್ನೋದು ದೇವರ ಯೋಜನೆ ಆಗಿರಲಿಲ್ಲ. ಆದರೆ ಇಸ್ರಾಯೇಲ್ ಜನರ ಹಠಮಾರಿತನದ ನಿಮಿತ್ತ, ಅವರು ಮಾಡಿದ ಹಠದ ನಿಮಿತ್ತ ದೇವರು ಅವ್ರಿಗೇನು ಕೊಟ್ಟರು? ತಿನ್ನಲಿಕ್ಕೆ ಮಾಂಸದ ಊಟ ಕೊಟ್ಟರು. ಮಾಂಸದ ಊಟ ತಿಂದಿದ್ದವ್ರಿಗೇನಾಯಿತು? ಅವರಿಗೆ ಅವರ ಭೋಜನವೇ ಉರುಳಾಯಿತು, ವಿಷವಾಯಿತು. ಅನೇಕ ಜನರು ಆ ಮಾಂಸದ ಊಟ ಮಾಡಿ ಸತ್ತೋದರು. ಕಾರಣ ಏನು? ಕಾರಣ ಇಷ್ಟೇ, ಅದು ದೇವರ ಪ್ಲ್ಯಾನ್ನಲ್ಲಿ ಇರಲಿಲ್ಲ. ಆದರೆ ಅವರು ಹಠ ಮಾಡಿ, ದೇವರು ಮನುಷ್ಯನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಹಠ ಮಾಡಿ ದೇವರ ಆಲೋಚನೆಯನ್ನು ತಳ್ಳಿ ಅವರ ಇಷ್ಟವನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವರು ಹೋದಾಗ ಅದು ಅವರಿಗೆ ನಾಶವನ್ನು ತಂದಿತು. ವಾಗ್ದಾನ ಭೂಮಿಯನ್ನು ಸೇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಅವರ ಅವಿಶ್ವಾಸವಾಗಿತ್ತು. ವಿ ನೀಡ್ ಟು ಟೇಕ್ ಕೇರ್ ಆಫ್ ಇಟ್. ಸೈತಾನ ವಂಚಿಸ್ತಾನೆ. ಯಾವ ರೀತಿಯಲ್ಲಿ ಅಂದರೆ, ನೋಡು, ಅವರು ಕೂಡ ಸೇವೆಗೆ ಬಂದ ಮೇಲೆ ಎಷ್ಟು ಚೆನ್ನಾಗಿದ್ದಾರೆ. ಅವರು ಮೊದಲು ತುಂಬ ಕಷ್ಟದಲ್ಲಿದ್ದರು. ಯಾವಾಗ ಅವರು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಒಂದು ಸೇವೆಗೆ ಬಂದರೋ, ಅಥವಾ ದೇವರ ಮಕ್ಕಳಾದರೋ, ಅಥವಾ ಈ ಪವಿತ್ರಾತ್ಮರನ್ನ ಪಡ್ಕೊಂಡು ಹೊಸದಾಗಿ ಹುಟ್ಟಿದ್ರೋ, ಅವ್ರ ಜೀವಿತದಲ್ಲಿ ನೋಡು ಎಷ್ಟು ಚೆನ್ನಾಗಿ ಭೌತಿಕವಾಗಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ನೋಡು, ಅವರ ಕಾರ್ ನೋಡು, ಅವರ ಮೊಬೈಲ್ ಫೋನ್ಗಳೆಲ್ಲ ನೋಡಿ, ಇವತ್ತು ಅವ್ರು ಹಾಕುವಂಥ ಡ್ರೆಸ್ಗಳು ನೋಡು, ಅವರು ವಾಸ ಮಾಡುವ ಮನೆ ನೋಡು, ಅವರು ಸಂಚರಿಸುವ ವಾಹನ ನೋಡು. ಪ್ರತಿ ಒಂದನ್ನು ಸೈತಾನ ತೋರಿಸಿ ನಿನ್ನನ್ನು ವಂಚಿಸ್ತಾನೆ. ಒಂದು ವೇಳೆ ಅವರು ಕೂಡ ಇದೇ ಇಸ್ರಾಯೇಲ್ ಜನರ ಥರ ಹಠ ಮಾಡಿ ಮಾಂಸ ಕಿತ್ಕೊಂಡಾಗೆ, ನಮಗೆ ಮಾಂಸ ಬೇಕೇ ಬೇಕು ಅಂತ ಹಠ ಮಾಡಿ ಪಡ್ಕೊಂಡಿದ್ದು ಇರ್ಬೋದು, ಅಥವಾ ದೇವರೇ ಅವರಿಗೆ ಕೊಟ್ಟಿದ್ದು ಇರ್ಬೋದು. ನಿನಗೆ ಗೊತ್ತಿಲ್ವಲ್ಲ ಯಾವ ರೀತಿಯಲ್ಲಿ ಅವರಿಗೆ ಅನುಕೂಲತೆ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಯು ಡು ನಾಟ್ ನೋ ಇಟ್. ನಿನಗೆ ಗೊತ್ತಿರೋದೇನು? ಅವ್ರ ಮೈಕ್ ಹಿಡ್ಕೊಂಡು ಬೋಧನೆ ಮಾಡೋದು ಮಾತ್ರ ನಿನಗೆ ಗೊತ್ತಿದೆ, ಅಥವಾ ಅವರು ಸ್ತುತಿ ಸ್ತೋತ್ರ ಮಾಡೋದು, ಹಲ್ಲೆಲೂಯಾ ಹೇಳೋದು, ಪ್ರಬೋಧನೆ ಮಾಡೋದು, ಪ್ರವಾದನೆ ಮಾಡೋದು, ಇದು ಮಾತ್ರ ನಿನಗೆ ಕಾಣಿಸ್ತಾ ಇದೆ. ಆದರೆ ಅವರಿಗೆ ಬಂದಂಥದ್ದು ದೇವರಿಂದ ಬಂದಿದ್ದ ಪಿಶಾಚಿಯಿಂದ, ಅಥವಾ ಅವರು ಹಠಮಾರಿತನದಿಂದ ಹಠ ಮಾಡಿ ಬಡಪಾಯಿ ಜನರ ಹಣವನ್ನು ಕಿತ್ಕೊಂಡು ದೇವರ ಹೆಸರಲ್ಲಿ ಡೊನೇಷನ್ ಕಲೆಕ್ಟ್ ಮಾಡಿಕೊಂಡು ಸ್ವಾರ್ಥ ಸಾಧನೆಗಾಗಿ ಅವರು ಇದನ್ನು ಕಿತ್ಕೊಂಡಿದ್ದ ನಿನಗೆ ಗೊತ್ತಿಲ್ವಲ್ಲ. ಆದ್ದರಿಂದ ವಿ ಕೆನಾಟ್ ಜಡ್ಜ್, ವಿ ಡು ನಾಟ್ ನೋ.
ಅದಕ್ಕೆ ಬೈಬಲ್ ವಾಕ್ಯ ಹೇಳುತ್ತೆ, ನಿನಗೇನಿದೆಯೋ ಅದರಲ್ಲಿ ನೀನು ತೃಪ್ತನಾಗಿರು. ಡೋಂಟ್ ಲುಕ್ ಅಟ್ ಅದರ್ಸ್, ಡೋಂಟ್ ಲುಕ್ ಅಟ್ ಅದರ್ ಫ್ಯಾಮಿಲೀಸ್, ಅದರ್ ಸರ್ವೆಂಟ್ಸ್ ಆಫ್ ಗಾಡ್, ಅದರ್ ಕ್ರಿಶ್ಚಿಯನ್ಸ್, ಅದರ್ ಬಿಲೀವರ್ಸ್. ಡೋಂಟ್ ಲುಕ್ ಎಟ್ ದಮ್. ಯು ಬಿ ಕಂಟೆಂಟ್ ಇನ್ ವಾಟ್ ಯು ಹ್ಯಾವ್. ನೀನು ಇರುವುದರಲ್ಲಿ ತೃಪ್ತನಾಗಿರು. ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ 1 ತಿಮೋತಿ 6ನೇ ಅಧ್ಯಾಯದಲ್ಲಿ ಸಂತ ಪೌಲರು ಹೇಳ್ತಾರೆ, 1 ತಿಮೋತಿ ಚಾಪ್ಟರ್ 6 ವರ್ಸ್ 6. 1 ತಿಮೋತಿ 6ನೇ ಅಧ್ಯಾಯ 6ನೇ ವಾಕ್ಯ, ಇರುವುದರಲ್ಲೇ ಸಂತೃಪ್ತನಾಗಿರುವವನು ಭಕ್ತಿಯಲ್ಲಿ ನಿಜಕ್ಕೂ ಶ್ರೀಮಂತನಾಗಿರುತ್ತಾನೆ. ನೀನು ಶ್ರೀಮಂತನಾಗಬೇಕಂತಲೇ ದೇವರು ಬಯಸ್ತಾ ಇದ್ದಾರೆ. ಗಾಡ್ ವಾಂಟ್ಸ್ ಯು ಟು ಬಿಕಮ್ ರಿಚ್ ಇನ್ ದ ರಿಚ್ನೆಸ್ ಆಫ್ ಕ್ರೈಸ್ಟ್ ಜೀಸಸ್. ಓಕೆ, ನಾಟ್ ಇನ್ ದ ರಿಚ್ನೆಸ್ ಆಫ್ ದ ಕಿಂಗ್ಸ್ ಆಫ್ ದಿಸ್ ವರ್ಲ್ಡ್, ಪೀಪಲ್ ಆಫ್ ದಿಸ್ ವರ್ಲ್ಡ್, but in the richness of Christ Jesus. For that you must know what is the richness of Christ Jesus first. ಯೇಸು ಕ್ರಿಸ್ತನ ಶ್ರೀಮಂತಿಕೆಯಿಂದ ನೀನು ತುಂಬಲ್ಪಟ್ಟು ನೀನು ಶ್ರೀಮಂತನಾಗಬೇಕೆಂದು ದೇವರು ಬಯಸ್ತಾ ಇದ್ದಾರೆ. ಈ ಲೋಕದ ರಾಜರುಗಳ, ಅಧಿಪತಿಗಳ, ಮನುಷ್ಯರ ಶ್ರೀಮಂತಿಕೆ ಅಲ್ಲ, ಯೇಸು ಕ್ರಿಸ್ತನ ಶ್ರೀಮಂತಿಕೆ ನಿನ್ನಲ್ಲಿ ಬರಬೇಕು. ಈ ಶ್ರೀಮಂತಿಕೆ ನಿನ್ನಲ್ಲಿ ಬರಬೇಕು ಅಂತ ಆದರೆ ದೇವರ ವಾಕ್ಯ ಹೇಳುವ ಹಾಗೆ, ಬಿ ಕಂಟೆಂಟ್ ಇನ್ ವಾಟ್ ಯು ಹ್ಯಾವ್. ನಿನಗೆ ಏನಿದೆಯೋ ಅದರಲ್ಲಿ ತೃಪ್ತನಾಗಿರು. ನಿನಗೆ ಹಳೇದೊಂದು ಮೊಬೈಲ್ ಫೋನ್ ಇದೆಯಾ, ಅದರಲ್ಲಿ ತೃಪ್ತನಾಗಿರು. ಇನ್ನೊಬ್ಬನ ಹತ್ರ ಐಫೋನ್ ಇದೆಯಾ, ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದು ಬೇಕಾಗಿಲ್ಲ. ಅದು ಅವನಿಗೆ ಎಲ್ಲಿಂದ ಬಂತು ನಿನಗೆ ಗೊತ್ತಿಲ್ಲ. ಅವನು ಮೈಕ್ ಹಿಡ್ಕೊಂಡು ಬೋಧನೆ ಮಾಡ್ತಾ ಇದ್ದಿರ್ಬೋದು. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್, ಲೀವ್ ಇಟ್. ನಿನಗೆ ಏನಿದೆಯೋ ಅದರಲ್ಲಿ ತೃಪ್ತನಾಗಿರು. ನಿನಗೆ ಸೈಕಲ್ ಇದೆಯಾ, ಅದರಲ್ಲಿ ತೃಪ್ತನಾಗಿರು. ನಿನಗೆ ಬೈಕ್ ಇದೆಯಾ, ಅದರಲ್ಲಿ ತೃಪ್ತನಾಗಿರು. ನಿನಗಿರ್ಲಿಕ್ಕೆ, ವಾಸ ಮಾಡಲಿಕ್ಕೆ ದೇವರು ಒಂದು ಸ್ಥಳ ಕೊಟ್ಟಿದ್ದಾರಾ, ಅದರಲ್ಲಿ ತೃಪ್ತನಾಗಿರು. ನಿನಗಿವತ್ತು ಹಾಕ್ಕೊಳ್ಳಿಕ್ಕೆ ವಸ್ತ್ರ ಇದೆಯಾ, ಅದರಲ್ಲಿ ತೃಪ್ತನಾಗಿರು. ಅವರೆಲ್ಲ ದೇವ್ರ ಸೇವೆಗೆ ಬಂದರು, ಅವರೆಲ್ಲ ಕ್ರಿಶ್ಚಿಯನ್ ಆದರು, ಅವರೆಲ್ಲ ಮನೆ ಕಟ್ಕೊಂಡ್ರು, ಒಳ್ಳೆ ಕಾರ್ ತೊಗೊಂಡ್ರು, ಅವರೆಲ್ಲ ಇವತ್ತೇನಿದ್ರು ಅವರು ಅವ್ರ ಮಕ್ಕಳೆಲ್ಲ ಐಫೋನೇ ಯೂಸ್ ಮಾಡ್ತಾ ಇದ್ದಾರೆ, ಸಾಧಾರಣ ಫೋನ್ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಫೋನೇ ಇಲ್ಲ. ಸೈತಾನ ಆಲೋಚನೆ ಕೊಡ್ತಾನೆ. ದೇವರು ನಿನ್ನನ್ನು ಕರೆದಿದ್ದಾದರೆ ನೋಡು, ಅವ್ರನ್ನ ಕರೆದು ಅವರಿಗೆ ಅದೆಲ್ಲ ಕೊಟ್ಟರು, ನಿನಗ್ಯಾಕೆ ಕೊಟ್ಟಿಲ್ಲ, ನಿನಗ್ಯಾಕೆ ಕೊಟ್ಟಿಲ್ಲ? ಸೈತಾನ ಲೋಕದ ಮನುಷ್ಯರ ಮುಖಾಂತರ ಈ ಪ್ರಶ್ನೆಯನ್ನು ನಿನ್ನ ಮೈಂಡಿಗೆ ಕೊಡ್ತಾನೆ. ಆಗ ನೀನು ಡಿಸ್ಕರೇಜ್ ಆಗಬಾರ್ದು. ನಿನಗೆ ಸತ್ಯದ ಅರಿವು ಇರಬೇಕು. ಯಾವ ಅರಿವು? ದೇವರು ನನ್ನ ಒಳಿತಿಗಾಗಿಯೇ ನನ್ನನ್ನು ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವೇಳೆ ನಾನು ಬಯಸಿದ್ದನ್ನು ದೇವರು ನನಗೆ ಕೊಟ್ಟಿದ್ದರೆ ನಾನು ದೇವರಿಂದ ದೂರ ಆಗ್ತಿದ್ನೋ ಏನೋ ಎಂದು ದೇವರಿಗೆ ಮೊದಲೇ ಗೊತ್ತಿದೆ. ಇವತ್ತು ನಾನು ದೇವರ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇದೆ. ದೇವರ ಆಲೋಚನೆ ಅರ್ಥ ಮಾಡಿಕೊಂಡು ಅವರ ಸೇವೆ ಮಾಡಲಿಕ್ಕೆ ಸಂತೋಷದಿಂದ, ಸಂತೃಪ್ತಿಯಿಂದ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಒಂದು ವೇಳೆ ನಾನು ಬಯಸಿದ್ದನ್ನು ಅಥವಾ ಇವ್ರ ಹತ್ರ ಇರೋದನ್ನು ದೇವರು ನನಗೆ ಕೊಟ್ಟಿದ್ದರೆ, ಒಂದು ವೇಳೆ ನಾನು ಮತ್ತೆ ಈಜಿಪ್ಟ್ ಎಂಬ ಪಾಪದ ಗುಲಾಮತನದಲ್ಲಿ ಮತ್ತೆ ಸಿಕ್ಕಿ ಹಾಕಿಕೊಳ್ತಿದ್ನೋ ಏನೋ ಎಂದು ದೇವರಿಗೆ ಮುಂಚಿತವಾಗಿ ತಿಳಿದಿದೆ. ಆದುದರಿಂದ ದೇವರು ನನಗೆ ಅಗತ್ಯ ಏನು ಅದನ್ನು ಕೊಟ್ಟಿದ್ದಾರೆ. ನನಗೆ ಅಗತ್ಯ ಏನು ಅದನ್ನು ದೇವರು ನನಗೆ ಕೊಟ್ಟಿದ್ದಾರೆ. ನೋಡಿ, ಇದೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. 1 ತಿಮೋತಿ ಚಾಪ್ಟರ್ 6 ವರ್ಸ್ 8. ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ನೋಡಿ, ನಮಗೆ ಬದುಕಲಿಕ್ಕೆ ಮುಖ್ಯವಾಗಿ ಏನು ಬೇಕು? ಊಟ ಬೇಕು ಅಥವಾ ನೀರು ಬೇಕು. ನಮ್ಮ ದೇಹಕ್ಕೆ ಬೇಕಾದಂಥ ಆಹಾರ ಬೇಕು. ದೇಹಕ್ಕೆ ಬೇಕಾದ ಒಂದು ಸಂರಕ್ಷಣೆ ಏನು? ಬಟ್ಟೆ ವಸ್ತ್ರ ಬೇಕು. ಅದು ಇಂಥದ್ದೇ ಊಟ ಬೇಕು ಅಂತ ಏನಿಲ್ಲ, ಇಂಥ ಕಂಪ್ನಿದೇ ಬ್ರ್ಯಾಂಡ್ದೇ ಬಟ್ಟೆ ಬೇಕು ಅಂತ ಏನಿಲ್ಲ. ಯಾವಾಗ ನಾವು ಈ ವಸ್ತ್ರಗಳ ಹಿಂದೆ ಹೋಗ್ತೀವೋ, ಅಥವಾ ವೆರೈಟಿ ಫುಡ್ ಇರ್ಬೋದು ಅಥವಾ ಲೌಕಿಕವಾದವುಗಳಿರ್ಬೋದು, ಅದ್ರ ಕಡೆ ನಮ್ಮ ಫೋಕಸ್ ಹೋಗುತ್ತೋ, ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಇಟ್ ವಿಲ್ ಲೀಡ್ ಅಸ್ ಇನ್ ಟು ಸ್ಲೇವರಿ ಆಫ್ ಸಿನ್ ಒನ್ಸ್ ಅಗೇನ್. ಬಿ ಕೇರ್ಫುಲ್. ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿದ್ದಾರೆ. ಈಜಿಪ್ಟಿನ ಆ ಗುಲಾಮತನದಿಂದ ಬಿಡುಗಡೆ ಮಾಡಿ ಅವ್ರನ್ನ ಕರ್ಕೊಂಡು ಬಂದ ದೇವರು, ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಬಂದ ದೇವರು, ಅವರು ಮಾಂಸಕ್ಕಾಗಿ ಆಸೆ ಪಟ್ಟರು.
ದೇವರು ಅವ್ರನ್ನ ಅದ್ಭುತಕರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ಆ ನಡೆಸುವಿಕೆಯಲ್ಲಿ ಅವರು ಸಂತೋಷ ಪಟ್ಟಿಲ್ಲ. ಸಂತೋಷ ಪಡದೇ ಇರಲಿಕ್ಕೆ ಕಾರಣ ಏನು ಗೊತ್ತಾ? ಹಗಲು ಹೊತ್ತಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿಯೂ ಅವರ ಜೊತೆಯಲ್ಲಿ ನಡೆದು ಬರುತ್ತಿದ್ದ ದೇವರನ್ನು ಅವರು ಅರಿತುಕೊಂಡಿಲ್ಲ. ದೇ ಡಿಡ್ ನಾಟ್ ನೋ ದೇರ್ ಗಾಡ್ ಹೂ ವಾಸ್ ವಿತ್ ದೆಮ್ 24 hours in the pillar of cloud and fire. ಇಂದು ಕೂಡ ನಮ್ಮ ಜೀವಿತದಲ್ಲಿ, even though we are Christians, if you do not understand Christ, ಯೇಸು ಕ್ರಿಸ್ತನನ್ನು ನೀನು ಅರಿತುಕೊಳ್ಳದೆ ಹೋದರೆ, ನಿನ್ನ ಒಳಗೆ ವಾಸ ಮಾಡುವ ಪರಿಶುದ್ಧಾತ್ಮನನ್ನು ನೀನು ಅರಿತುಕೊಳ್ಳದೆ ಹೋದರೆ, ಖಂಡಿತವಾಗಿಯೂ ಈ ಇಸ್ರಾಯೇಲ್ ಜನರ ಥರನೇ ನಾವು ಬಿಹೇವ್ ಮಾಡ್ತೀವಿ, ಹಠ ಮಾಡ್ತೀವಿ, ಗೊಣಗುಡ್ತೀವಿ, ಕೊರಗ್ತೀವಿ, ದೇವ್ರನ್ನ ಬೈಕೊಳ್ತೀವಿ. ನಾವು ಹಠ ಮಾಡಿ ನಾವು ಏನೋ ಆಗ್ಲಿಕ್ಕೆ ಹೋಗ್ತೀವಿ, ಮಾಡ್ಲಿಕ್ಕೆ ಹೋಗ್ತೀವಿ, ತೆಗೆದುಕೊಳ್ಳಿಕ್ಕೆ ಹೋಗ್ತೀವಿ. ಇದರ ಪರಿಣಾಮ ಏನಾಗುತ್ತೆ? ಇದರ ಪರಿಣಾಮ ನಾವು ದೇವರಿಂದ ದೂರ ಹೋಗ್ತೀವಿ. ನಾವು ದೇವರಿಂದ ದೂರ ಹೋಗ್ತೀವಿ, ದೇವರ ಸಾನ್ನಿಧ್ಯದಿಂದ ದೂರ ಹೋಗ್ತೀವಿ. We need to be very careful. ನಮಗೆ ನಂಬಿಕೆ ಇರಬೇಕು. ಏನು? ನನ್ನನ್ನು ಕರೆದಾತನು ನಂಬಿಗಸ್ತನು. One who called me is faithful and he is almighty. ಅವರು ಸರ್ವಶಕ್ತರು. More than that, he is my father. ಅವರು ನನ್ನ ತಂದೆಯಾಗಿದ್ದಾರೆ. Almighty God is my Father and He is a faithful God. He always with me. He always cares for me. He always loves me. If you have this conviction, ಈ ಒಂದು ಮನವರಿಕೆ ನಮ್ಮೊಳಗಡೆ ಇದ್ದರೆ, ನನ್ನನ್ನು ಕರೆದಾತನು ದೇವರು ಸರ್ವಶಕ್ತರಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ. ಮಾತ್ರವಲ್ಲ, ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಅವರು ನನ್ನ ಪ್ರೀತಿಯ ಸ್ವರ್ಗೀಯ ಪಿತನಾಗಿದ್ದಾರೆ, ಅಪ್ಪ ಆಗಿದ್ದಾರೆ, ತಂದೆಯಾಗಿದ್ದಾರೆ. ಈ ಒಂದು ಮನವರಿಕೆ ನಮ್ಮ ಒಳಗಡೆ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಲೋಕವನ್ನು ಪ್ರೀತಿ ಮಾಡೋದಿಲ್ಲ, ನಮಗಿಷ್ಟ ಬಂದಿದ್ದನ್ನು ನಾವು ಬಯಸೋದಿಲ್ಲ, ನಾವು ಅವರಿವ್ರನ್ನ ನೋಡ್ಲಿಕ್ಕೆ ಹೋಗೋದಿಲ್ಲ. ವಿ ವಿಲ್ ಬಿ ಸ್ಯಾಟಿಸ್ಫೈಡ್. ನಾವು ಸಂತೃಪ್ತಿ ಉಳ್ಳವರಾಗಿರ್ತೇವೆ. ಆದರೆ ದೇವರ ಅರಿವಿಲ್ಲದೆ ಇದ್ದರೆ, ಯೇಸು ಕ್ರಿಸ್ತನ ಅರಿವು ಇಲ್ಲದೇ ಇದ್ದರೆ, ಖಂಡಿತವಾಗಿಯೂ ನಾವೇನಾಗ್ತೀವಿ? ಇಸ್ರಾಯೇಲ್ ಜನರ ಥರ ಗೊಣಗುಟ್ಟುವವರು ಆಗ್ತೀವಿ, ವಾಪಸ್ ಹೋಗಲಿಕ್ಕೆ ಟ್ರೈ ಮಾಡುವವರು ಆಗ್ತೀವಿ. ನೋಡಿ, ಈ ಜನ ಮುಂದೆ ಬಂದಾಗ ಏನು ಹೇಳ್ತಾರೆ? ಮುಂದೆ ಬಂದಾಗ ಅವರಿಗೆ ಕೆಂಪು ಸಮುದ್ರ ಅಡ್ಡ ಬಂತು. ಕೆಂಪು ಸಮುದ್ರ ಅಡ್ಡ ಬಂದಾಗ ಮೋಶೆಗೆ ವಿರುದ್ಧವಾಗಿ ಅವರು ಗೊಣಗುಡ್ತಾ ಹೇಳುವಂಥ ಮಾತಾಗಿದೆ. 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 14ನೇ ಅಧ್ಯಾಯದಲ್ಲಿ ಈ ಇಸ್ರಾಯೇಲ್ ಜನರು ಮುಂದೆ ಹೋಗಬೇಕಾದ್ರೆ, ಪ್ರಯಾಣ ಮಾಡಿ ಹೋಗಬೇಕಾದ್ರೆ, ಈಜಿಪ್ಟಿನ ಸೈನ್ಯ, ಫರೋಹನ ಸೈನ್ಯ ಅವರನ್ನು ಹಿಂದಟ್ಟಿ ಬಂತು. ಮುಂದೆ ಕೆಂಪು ಸಮುದ್ರ ಇದೆ. ಆ ಒಂದು ಸಂದರ್ಭದಲ್ಲಿ ಅವ್ರು ಹೇಳುವಂಥ ಮಾತೇನು? 11ನೇ ವಾಕ್ಯ, 14ನೇ ಅಧ್ಯಾಯ, ವಿಮೋಚನಾ ಕಾಂಡ 14:11. ಎಕ್ಸಡಸ್ ಚಾಪ್ಟರ್ 14:11. ಈಜಿಪ್ಟಿನಲ್ಲಿ ಸಮಾಧಿಗಳಿಲ್ಲವೆಂದು, ಮರುಭೂಮಿಯಲ್ಲಿ ಸಾಯಲಿ ಎಂದು ನಮ್ಮನ್ನು ಇಲ್ಲಿಗೆ ಕರೆದು ತಂದಿರೋ. ಈಜಿಪ್ಟಿನಿಂದ ಕರೆದುಕೊಂಡು ಬಂದು ನಮಗೆ ಹೀಗೆ ಮಾಡಿಬಿಟ್ಟಿದ್ದೇಕೆ? ನಾವು ಈಜಿಪ್ಟಿನಲ್ಲಿ ಇರುವಾಗಲೇ ನಮ್ಮ ಗೊಡವೆಗೆ ಬರಬೇಡಿ, ನಾವು ಈಜಿಪ್ಟಿನವರಿಗೆ ಗುಲಾಮರಾಗಿಯೇ ಇರುತ್ತೇವೆ ಎಂದು ನಿಮಗೆ ನಾವು ಹೇಳಲಿಲ್ಲವೇ? ಈ ಮರುಭೂಮಿಯಲ್ಲಿ ಸಾಯುವುದಕ್ಕಿಂತ ಈಜಿಪ್ಟಿನವರಿಗೆ ಗುಲಾಮರಾಗಿರುವುದೇ ಮೇಲಲ್ಲವೇ ಎಂದು ದೂರಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ಬಾರಿ ಕ್ರೈಸ್ತ ವಿಶ್ವಾಸಕ್ಕೆ ನಾವು ಬಂದ ಮೇಲೆ, ಯೇಸುಕ್ರಿಸ್ತರ ಹಿಂಬಾಲಕರಾದ ನಂತರ, ಅಥವಾ ದೇವರ ಸೇವೆಗೆ ಬಂದ ನಂತರ ನಾವು ಇದೇ ರೀತಿ ಮಾತನಾಡಿರ್ತೀವಿ. ಅನೇಕ ಕಷ್ಟಗಳು, ಸಂಕಟಗಳು, ಶೋಧನೆಗಳು ನಮಗೆ ಎದುರಾಗಿ ಬಂದಾಗ, ನಮ್ಮನ್ನು ಬೆನ್ನತ್ತಿ ಬಂದಾಗ ನಮ್ಮ ಮನಸ್ಸಿಗೆ ಅನಿಸುತ್ತೆ, ನಾವು ಮೊದಲು ಇದ್ದ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಈಗ ಏನು ಮೊಬೈಲ್ ಫೋನಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರ ಜೊತೆಗಾದರೂ ಮಾತಾಡಿದ್ರೆ ತಪ್ಪಾಗಿ ತಿಳ್ಕೊಂಡು ಏನೇನೋ ಹೇಳ್ತಾ ಇದ್ದಾರೆ.
ಈಗ ಮೊದಲಿನ ಹಾಗೆ ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮನ್ನು ಯಾಕೆ ದೇವರು ಯಾಕಾದರೂ ಕರೆದಿದ್ದಾರೋ ಏನೋ, ಯಾಕಾದರೂ ಆರಿಸ್ಕೊಂಡ್ರೋ ಏನೋ, ಈ ರೀತಿ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಹೇಳ್ತಾನೆ ಇರುತ್ತೆ. ಇದು ಕೂಡ ದೇವರು ಕೆಲವರೊಂದಿಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ. ಈ ಆಲೋಚನೆ ಕೂಡ ದೇವರು ಆಲಿಸುತ್ತಿರುವ ನಿನ್ನೊಂದಿಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ. ಗಾಡ್ ಈಸ್ ಸ್ಪೀಕಿಂಗ್ ದಿಸ್ ಟು ಯು ಸ್ಪೆಸಿಫಿಕಲಿ. ದೇವರೇ, ಮೊದಲಿನಾಗೆ ಇದ್ದು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಯಾಕಾದರೂ ನಾನು ಕ್ರೈಸ್ತನಾದ್ನೋ ಏನೋ, ಯಾಕಾದರೂ ನಾನು ಬೈಬಲ್ ಓಪನ್ ಮಾಡಿ ಬೈಬಲ್ ಹಿಡ್ಕೊಂಡೋ ಏನೋ, ಯಾಕಾದರೂ ನಾನು ಈ ಒಂದು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಪ್ರೇಯರ್ ಗ್ರೂಪಲ್ಲಿ ಸೇರ್ಕೊಂಡೋ ಏನೋ, ಯಾಕಾದರೂ ನಾನೊಂದು ಈ ಸೇವಾ ಜೀವನಕ್ಕೆ ಬಂದೋ ಏನೋ, ಮೊದಲಿದ್ದ ಹಾಗೆ ಇದ್ದುಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಇಷ್ಟ ಬಂದಿದ್ದು ತಿನ್ಬೋದಾಗಿತ್ತು, ಇಷ್ಟ ಬಂದವ್ರ ಜೊತೆಗೆ ಹೋಗ್ಬೋದಾಗಿತ್ತು, ಇಷ್ಟ ಬಂದಿದ್ದು ನೋಡ್ಬೋದಾಗಿತ್ತು, ಭಾನುವಾರ ಮಾತ್ರ ಚರ್ಚಿಗೆ ಹೋಗಿ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸಿ ಪರಮಪ್ರಸಾದವನ್ನು ಸ್ವೀಕರಿಸಿ ಬಂದಿದ್ರೆ ಸಾಕಾಗ್ತಾ ಇತ್ತು, ಆರಾಮಾಗಿ ಲ್ಯಾವಿಶ್ ಆಗಿ ಎಲ್ಲರ ಜೊತೆಗೂ ಇರ್ಬೋದಾಗಿತ್ತು. ಈಗ ನೋಡಿದರೆ ಎಲ್ಲರೂ ನಮ್ಮನ್ನು ಬೇರೆ ಥರ ನೋಡ್ತಾ ಇದ್ದಾರೆ. ನನ್ನನ್ನೀಗ ಎಲ್ಲರೂ ಬೇರೆ ಥರ ನೋಡ್ತಾ ಇದ್ದಾರೆ. ಕುಟುಂಬದವರೆಲ್ಲ ನನ್ನನ್ನು ಹೇಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮ್ಮ ಮೇಲೆ ಸಂಶಯ, ಎಲ್ರಿಗೂ ನಮ್ಮ ಮೇಲೆ ಏನೇನೋ ಆರೋಪಗಳು. ಯಾಕಪ್ಪ ಇದೆಲ್ಲ ಬೇಡವಾಗಿತ್ತಲ್ವಾ? ಆರಾಮಾಗಿ ಇರ್ಬೋದಾಗಿತ್ತಲ್ವ? ಎಲ್ಲರ ಜೊತೆನಲ್ಲೂ ಒಳ್ಳೆ ಸ್ನೇಹ ಸಂಪರ್ಕ ಇಟ್ಕೊಂಡು ಯಾರಿಗೂ ಬೇಜಾರಾಗದ ಹಾಗೆ ಆರಾಮಾಗಿದ್ದು ಭಾನುವಾರ ಚರ್ಚಿಗೆ ಹೋಗೋದು, ಮನೆಗೆ ಬರೋದು, ಏನು ಪ್ರಾರ್ಥನೆ ಸಂಪ್ರದಾಯ ಇದೆಯೋ ಇಷ್ಟು ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಎಂಬ ಪ್ರಶ್ನೆ ಕೆಲವ್ರ ಮನಸ್ಸಿನಲ್ಲಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಶ್ನೆ ನಿಮ್ಮ ಒಳಗಡೆ ಉಂಟು ಮಾಡ್ತಾ ಇರೋದು ಪಿಶಾಚಿಯಾಗಿದ್ದಾನೆ. Satan is creating that thought in your mind through your carnal nature. ನಿಲ್ಲರಿರ್ತಕ್ಕಂಥ ಶರೀರ ಸ್ವಭಾವದ ಮುಖಾಂತರವಾಗಿ ಪಿಶಾಚಿ ಈ ಆಲೋಚನೆಯನ್ನು ನಿನ್ನ ಮೈಂಡಲ್ಲಿ ಕೊಡ್ತಾ ಇದ್ದಾನೆ. ಈ ಆಲೋಚನೆ ನಾವು ತೆಗೆದುಕೊಂಡು ಎಂಟರ್ಟೈನ್ ಮಾಡ್ತಾ ಇದ್ದೀವಿ ಕೆಲವರು. ಐ ರಿಬ್ಯೂಕ್ ದಟ್ ಥಾಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಅದು ದೂರವಾಗಿ ಹೋಗಲಿ. ಇವತ್ತು ನನ್ನ ದೇವರಿಗೆ ನನ್ನ ಕುರಿತು ಶ್ರೇಷ್ಠವಾದ ಯೋಜನೆ ಇದೆ ಅಂತ ಹೇಳಿ. My God has a greater plan in my life, in my ministry, in my calling, in what anointing God has given me. God has a greater plan through that in my life. ದೇವರಿಗೆ ನನ್ನ ಮೇಲೆ ನನಗೆ ಕೊಟ್ಟ ಅಭಿಷೇಕದಿಂದ ಅಥವಾ ನನಗೆ ಕೊಟ್ಟ ಕರೆ ವರದಾನಗಳಿಂದ ದೇವರಿಗೆ ಶ್ರೇಷ್ಠವಾದ ಯೋಜನೆ ಇದೆ. ಇದು ಹೇಳಿ, ಇದನ್ನು ನಂಬಿ, ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದನ್ನು ಮನಸ್ಸಿಗೆ ತೆಗೆದುಕೋಬೇಡಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಜನರ ಥರ ನಾವು ಮಾತಾಡಬಾರ್ದು. ಏನು ಬಹಳವಾಗಿ ಭಯಪಟ್ಟು ನಾವು ಕುತ್ಕೋಬಾರ್ದು. ಇದು ಮಾತಾಡಿದವರು ಯಾರಿಗೆ? ಮೋಶೆಗೆ ವಿರುದ್ಧ ಅಲ್ಲ, ದೇವರಿಗೆ ವಿರುದ್ಧವಾಗಿ. ನೋಡಿ ಎಷ್ಟು ದುಃಖ ಆಗುತ್ತೆ ಅಂದರೆ ಆ ಕೊನೆಯ ಒಂದು ವಾಕ್ಯ, ಈ ಮರುಭೂಮಿಯಲ್ಲಿ ಸಾಯುವುದಕ್ಕಿಂತ ಈಜಿಪ್ಟಿನವರಿಗೆ ಗುಲಾಮರಾಗಿರುವುದೇ ಮೇಲಲ್ಲವೇ? ಈ ಮರುಭೂಮಿಯಲ್ಲಿ ಸಾಯುವುದಕ್ಕಿಂತ ಈಜಿಪ್ಟಿನವರಿಗೆ ಗುಲಾಮರಾಗಿರೋದು ಅಂದರೆ, ದೇವರೇ ನೀನು ನನ್ನನ್ನು ಪಾಪದ ಮರಣದಿಂದ, ನಿತ್ಯ ನರಕದಿಂದ, ಪಿಶಾಚಿಯ ಬಂಧನದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದೆ ಬೆಳಕಿನ ಸಾಮ್ರಾಜ್ಯಕ್ಕೆ. ಆದರೆ ಇಲ್ಲಿ ಸುಖ ಇಲ್ಲ, ಇಲ್ಲಿ ನಮಗೆ ಮೊಬೈಲ್ ಫೋನ್ ಸಿಗ್ತಾ ಇಲ್ಲ, ಇಲ್ಲಿ ನಮಗೆ ಇಂಟರ್ನೆಟ್ ಸಿಗ್ತಾ ಇಲ್ಲ, ಇಲ್ಲಿ ನಮಗೆ ಒಂದು ಫೆಸಿಲಿಟಿ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಮೊದಲಿದ್ದ ಆ ಒಂದು ಜೀವನಕ್ಕೆ ಹೋಗಿದ್ರೆ ಅಲ್ಲಿ ಎಲ್ಲ ಫೆಸಿಲಿಟಿ ಇತ್ತಲ್ವಾ, ಯಾಕೆ ಇಂಥ ಜೀವನ ಬೇಕು ನಮಗೆ ಎಂದು ಪ್ರಶ್ನೆ ಕೇಳುವಾಗ ದೇವರಿಗೆ ನಿಜವಾಗಲೂ ದುಃಖ ಆಗ್ತದೆ. ದೇವರು ನಮ್ಮನ್ನು ಕರ್ಕೊಂಡು ಬಂದಿರೋದು ನಿತ್ಯ ಮರಣದಿಂದ. ಎಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಗೊತ್ತಾ? ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ, ತಮ್ಮ ಸೌಭಾಗ್ಯದಲ್ಲಿ ಭಾಗಿಯಾಗಲು ಉಚಿತವಾಗಿ ಕರ್ಕೊಂಡು ಬಂದಿದ್ದಾರೆ. ಅದು ತಮ್ಮ ಪುತ್ರನನ್ನು ಬಲಿ ಕೊಟ್ಟು. ಇಲ್ಲಿ ಅದಕ್ಕೆ ಸಾಂಕೇತಿಕವಾಗಿ ನಾವು ನೋಡ್ತೀವಿ, ಇಸ್ರಾಯೇಲ್ ಜನರನ್ನು ಬಿಡಿಸಿಕೊಂಡು ಬರಬೇಕಾದ್ರೆ ದೇವರು ಒಂದು ಕುರಿಮರಿಯನ್ನು ಬಲಿ ಕೊಟ್ಟರು. ಪ್ರತಿಯೊಂದು ಯಹೂದ್ಯ ಕುಟುಂಬಗಳು ಕೂಡ ಒಂದು ಕುರಿಮರಿಯನ್ನು ಸಾಯಿಸಿ ಆ ಕುರಿಮರಿಯ ರಕ್ತವನ್ನು ಅವರ ಮನೆಯ ನಿಲುವು ಪಟ್ಟಿಗಳ ಮೇಲೆ ಹಚ್ಚಬೇಕಾಗಿತ್ತು. ಯಾವುದೆಲ್ಲ ಮನೆ ರಕ್ತದಿಂದ ಮುದ್ರಿತವಾಗಿತ್ತೋ ಆ ಮನೆಯನ್ನು ಮೃತ್ಯುದೂತನು ಹಾದು ಹೋದ ಪಾಸ್ಕ ಹಾದು ಹೋಗುವುದು. ಆ ಕುಟುಂಬವನ್ನು ರಕ್ತದಿಂದ ದೇವರು ಕಾಪಾಡಿದರು. ಕುರಿಮರಿಯ ರಕ್ತದಿಂದ ಇಸ್ರಾಯೇಲ್ ಕುಟುಂಬಗಳು ರಕ್ಷಿಸಲ್ಪಡ್ತು. ಹಾಗಾದರೆ
ಅವರು ಸೇವ್ ಆಗಬೇಕಾದ್ರೆ, ರಕ್ಷಿಸಲ್ಪಡಬೇಕಾದ್ರೆ, ಈಜಿಪ್ಟಿನ ಗುಲಾಮತನದಿಂದ ಅವರು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಒಂದು ಕುರಿಮರಿಯ ಬಲಿ ಆಗಬೇಕಾಗಿತ್ತು, ಒಂದು ಮರಣ ಆಗಬೇಕಾಗಿತ್ತು. ಈಜಿಪ್ಟಿನ ಕುಟುಂಬಗಳಲ್ಲಿ ಚೊಚ್ಚಲ ಮಕ್ಕಳು, ಮೊದಲನೆಯ ಮಗು ಸತ್ತೋಯ್ತು. ಆದರೆ ಇಸ್ರಾಯೇಲ್ ಜನರ ಕುಟುಂಬದಲ್ಲಿ ಒಂದು ಮಗು ಕೂಡ ಸಾಯಲಿಲ್ಲ, ಒಂದು ಮಗು ಕೂಡ ಸಾಯಲಿಲ್ಲ. ಆದರೆ ಅದರ ಬದಲಿಗೆ ಎಲ್ಲ ಕುಟುಂಬದಲ್ಲೂ ಒಂದು ಕುರಿಮರಿಯನ್ನು ಸಾಯಿಸಬೇಕಾಗಿ ಬಂತು. ಇಂದು ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿನ್ನ ಕುಟುಂಬದ ರಕ್ಷಣೆಗಾಗಿ, ನಮ್ಮೊಬ್ಬೊಬ್ಬರ ರಕ್ಷಣೆಗಾಗಿ ದೇವರು ಏನು ಮಾಡಿದ್ರು ಗೊತ್ತಾ? ನಮ್ಮನ್ನು ಸಾಯಿಸಲಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನೋ ಒಬ್ಬರನ್ನ ಸಾಯಿಸಲಿಲ್ಲ. ಬದಲಾಗಿ ದೇವರು ತಮ್ಮ ಬಳಿಯಲ್ಲಿದ್ದ, ತನ್ನ ಕುಟುಂಬದಲ್ಲಿದ್ದ ಒಬ್ಬನೇ ಮಗನನ್ನು, ದೇವರು ತಮ್ಮ ಏಕೈಕ ಪುತ್ರನನ್ನು ನಮಗೋಸ್ಕರ ಲೋಕದ ಪಾಪಗಳನ್ನು ಪರಿಹಾರ ಮಾಡುವ ಕುರಿಮರಿಯಾಗಿ ಕಳುಹಿಸಿಕೊಟ್ಟು, ಯೇಸು ಈ ಭೂಮಿಗೆ ಬಂದಿದ್ದು ಮನುಷ್ಯನಾಗಿ, ಸಾಂಕೇತಿಕ ಒಂದು ಕುರಿಮರಿ. ಆ ಕುರಿಮರಿಯಾಗಿ ಬಂದು ನಮ್ಮನ್ನು ರಕ್ಷಿಸಿದರು. ಯೇಸು ಕ್ರಿಸ್ತರು ಸುರಿಸಿದ ರಕ್ತದಲ್ಲಿ ನಂಬಿಕೆ ಇಟ್ಟಾಗ ನಾವೇನಾಗ್ತೀವಿ ಗೊತ್ತಾ? ಆ ರಕ್ತದಿಂದ ಮುದ್ರಿಸಲ್ಪಡ್ತೀವಿ. ಹೀಗೆ ನಾವು ರಕ್ಷಿಸಲ್ಪಟ್ಟವರು. ವಿ ಆರ್ ಸೇವ್ಡ್ ಥ್ರೂ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಹೀಗೆ ನಾವು ಯೇಸು ಕ್ರಿಸ್ತನ ಪವಿತ್ರ ರಕ್ತದ ಮುಖಾಂತರ ರಕ್ಷಿಸಲ್ಪಟ್ಟವರು. ನಾವು ನಮ್ಮ ಸ್ವಂತ ಪುಣ್ಯ ಕಾರ್ಯಗಳಿಂದ, ಪ್ರಾರ್ಥನೆಗಳಿಂದ, ತ್ಯಾಗದಿಂದ ನಾವು ರಕ್ಷಿಸಲ್ಪಟ್ಟವರಲ್ಲ. ಎಲ್ಲಿಂದ ದೇವರು ನಮ್ಮನ್ನು ಕಾಪಾಡಿದ್ದಾರೆ? ನರಕಾಗ್ನಿಯಿಂದ ಕಾಪಾಡಿದ್ದಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ? ಸ್ವರ್ಗ ರಾಜ್ಯಕ್ಕೆ, ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ. ಆದರೆ ಇವತ್ತು ಏನು ಮಾತಾಡ್ತಾ ಇದ್ದೀವಿ ನಾವು? ಏನು ಮಾತಾಡ್ತಾ ಇದ್ದೀವಿ? ಏನು ಆಲೋಚನೆ ಮಾಡ್ತಾ ಇದ್ದೀವಿ? ಯೇಸುವಿನ ರಕ್ತಕ್ಕೆ ನೋವು ಮಾಡ್ತಾ ಇದ್ದೀವಿ, ಅವಮಾನ ಮಾಡ್ತಾ ಇದ್ದೀವಿ. ತಂದೆ ದೇವರ ಹೃದಯಕ್ಕೆ ನೋವು ಮಾಡ್ತಾ ಇದ್ದೀವಿ. ಯೇಸು ಕ್ರಿಸ್ತರು ಮಾಡಿದ ಆ ತ್ಯಾಗಕ್ಕೆ ಬೆಲೆ ಕೊಡ್ತಾ ಇಲ್ಲ. ಯಾವ ವಿಷಯ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ? ದೇವರು ನಮ್ಮನ್ನು ಈ ಸೇವೆಗೆ ಕರೆದಾಗ ಈ ಸೇವೆಯಲ್ಲಿ ಆಗುವ ಅವಮಾನಗಳು, ಕಷ್ಟಗಳು, ನೋವುಗಳು, ನಿಂದನೆಗಳು, ದೂಷಣೆಗಳು ಬಂದಾಗ, ಈ ಚಿಕ್ಕ ಮರುಭೂಮಿಯ ಅನುಭವದಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿಗಳು ಬಂದಾಗ ನಾವು ಗೊಣಗುಡ್ತೀವಿ ಮನಸ್ಸಿನಲ್ಲಿ. ನಾವು ಹೇಳ್ತೀವಿ, ಎಷ್ಟೋ ಜನ ನಮಗೆ ಈ ಸಭೆ ಬೇಡ, ನಮಗೆ ಈ ಪ್ರಾರ್ಥನಾ ಜೀವನ ಬೇಡ, ನಮಗೆ ಈ ಕರಿಸ್ಮ್ಯಾಟಿಕ್ ಜೀವನ ಬೇಕಾಗಿಲ್ಲ, ನಮಗೆ ಈ ಪ್ರೇಯರ್ ಗ್ರೂಪ್ ಬೇಡ, ನಮಗೆ ಈ ಮಿನಿಸ್ಟ್ರಿ ಬೇಡ. ಈ ರೀತಿ ಬಿಟ್ಟು ಹೋದವರು ಎಷ್ಟೋ ಜನ ಇದ್ದಾರೆ. ಅಲ್ಲಿ ಏನನ್ನು ಅವರು ಬಿಟ್ಟು ಹೋಗ್ತಾ ಇದ್ದಾರೆ ಗೊತ್ತಾ? ಯೇಸುವಿನ ಪರಿಶುದ್ಧವಾದ ರಕ್ತವನ್ನು ರಿಜೆಕ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ದೇ ಆರ್ ಎಂಟರಿಂಗ್ ಇನ್ ಟು ಎ ಕಂಫರ್ಟಬಲ್ ಝೋನ್. ಈಜಿಪ್ಟಿನ ಪಾಪದ ಗುಲಾಮತನಕ್ಕೆ ಅವರು ಮತ್ತೆ ಎಂಟ್ರಿ ಆಗ್ತಾ ಇದ್ದಾರೆ. ಆದರೆ ವ್ಯತ್ಯಾಸ ಏನು ಅಂದರೆ, ಯಾಕೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಅಂದರೆ, ಈ ಪಾಪದಲ್ಲಿ ಸುಖ ಸಿಗ್ತಾ ಇದೆ ಅವರಿಗೆ. ದೇರ್ ಈಸ್ ಎ ಪ್ಲೆಷರ್ ಇನ್ ಸಿನ್. ದಟ್ ಈಸ್ ವೈ ದೇ ಆರ್ ನಾಟ್ ಫೀಲಿಂಗ್ ಎನಿ ಪೇನ್ ದೇರ್. ಈಜಿಪ್ಟಿನಲ್ಲಿ ಇಸ್ರಾಯೇಲ್ ಜನರಿಗೆ ತುಂಬ ನೋವಾಗ್ತಾ ಇತ್ತು, ಫಿಸಿಕಲಿ ಅವರಿಗೆ ತುಂಬ ಪೇಯ್ನ್ ಆಗ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. ಆದರೆ ಆತ್ಮಿಕವಾಗಿ ಪ್ರೀತಿಯ ಸಹೋದರ ಸಹೋದರಿಯರು, ಯಾವಾಗ ಒಬ್ಬ ಪಾಪದ ಬಂಧನದಿಂದ ಬಿಡುಗಡೆಯಾಗಿ ದೇವರ ಸಂಬಂಧಕ್ಕೆ ಬರ್ತಾನೋ, ಅವನ ಹೃದಯದಲ್ಲಿ ನಿತ್ಯ ಜೀವ ಬಂತು. ಅವನು ದೇವರ ಮಗನಾಗ್ತಾನೆ. ಅವನ ಒಳಗಡೆ ಒಂದು ಆತ್ಮಿಕವಾದ ಆನಂದ ಬರ್ತದೆ. ಆದರೆ ದೇವರು ಅವನ್ನ ಕರೆದುಕೊಂಡು ಹೋಗುವಾಗ ಕೆಲವೊಂದು ಕಷ್ಟಕರವಾದ, ಕಹಿಯಾದ ಅನುಭವಗಳು ಸಿಗ್ತದೆ. ಈ ಅನುಭವ ಸಿಗುವಾಗ ವಾಪಸ್ ನಾವು ಹೋಗೋದೆಲ್ಲಿ ಗೊತ್ತಾ? ಹುಡುಕೋದೇನು ಗೊತ್ತಾ? ಕಷ್ಟನ ಯಾರು ಹುಡುಕೋದಿಲ್ಲ, ನರಕನ ಯಾರು ಹುಡುಕೋದಿಲ್ಲ. ಹುಡುಕೋದು ಸುಖವನ್ನು ಹುಡುಕ್ತಾ ಇದ್ದೀವಿ, ಕಂಫರ್ಟ್ ಹುಡುಕ್ತಾ ಇದ್ದೀವಿ, ಸ್ಥಾನ ಮಾನ ಮರ್ಯಾದೆ ಹುಡುಕ್ತಾ ಇದ್ದೀವಿ. ನಮಗೆ ನಮ್ಮ ಸ್ಥಾನಕ್ಕೆ ತೊಂದರೆ ಆದಾಗ, ಅಥವಾ ನಮ್ಮ ಒಂದು ಪೊಸಿಷನ್ ಏನಿದೆಯೋ ಅದಕ್ಕೆ ತೊಂದರೆ ಆದಾಗ, ನಮ್ಮ ಒಂದು ರೆಸ್ಪೆಕ್ಟ್ ಏನಿದೆಯೋ ಅದಕ್ಕೆ ತೊಂದರೆ ಆದಾಗ, ಹೆಸರಿಗೆ ತೊಂದರೆ ಆದಾಗ, ಅಥವಾ ನಮ್ಮ ಆಸೆ ಬಯಕೆಗಳು ಈಡೇರದೇ ಇದ್ದಾಗ ನಾವೇನು ಮಾಡ್ತೀವಿ? ಅದು ಈಡೇರಿಸಿಕೊಳ್ಳಬಹುದಾದ ಒಂದು ಸ್ಥಳ ಹುಡುಕ್ತೀವಿ ನಾವು. ಅಲ್ಲಿ ಅದು ಈಡೇರಿಸ್ಕೊಳ್ತೀವಿ. ಆಮೇಲೆ ಏನು ಹೇಳ್ಕೊಳ್ತೀವಿ? ನೋಡಿ, ಆ ಜಾಗದಲ್ಲಿ ನಮಗೆ ಏನೂ ಸಿಗ್ತಾ ಇರಲಿಲ್ಲ, ಇಲ್ಲಿ ಬಂದ ಮೇಲೆ ನಮಗೆಲ್ಲ ಸಿಗ್ತಾ ಇದೆ. ಅಂದರೆ ಈಗ ನೀನು ಎಲ್ಲಿ ಹೋದೆ ಗೊತ್ತಾ? ಮತ್ತೆ ಈಜಿಪ್ಟಿಗೆ ಹೋದೆ. ಈಜಿಪ್ಟಿನಲ್ಲಿ ನೀನು ಏನು ಮಾಡ್ತಾ ಇದೀಯಾ? ನೀನು ಎಂಜಾಯ್ ಮಾಡ್ತಾ ಇದೀಯಾ. ಆದರೆ ನಿನಗದು ಗೊತ್ತಾಗೋದಿಲ್ಲ. ಹೇಗೆ ಗೊತ್ತಾಗುತ್ತೆ? ಈ ರೀತಿ ಬೋಧನೆ ಮುಖಾಂತರ, ವಾಕ್ಯದ ಮುಖಾಂತರ ಪರಿಶುದ್ಧಾತ್ಮರು ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಕಮ್ ಬ್ಯಾಕ್ ಫ್ರಮ್ ದಟ್ ಈಜಿಪ್ಟ್, ರಿಟರ್ನ್ ಟು ಜೀಸಸ್.
ಆ ಈಜಿಪ್ಟಿನ ಗುಲಾಮತನದಿಂದ ಮರಳಿ ಬಾ. ಇವತ್ತು ಯೇಸುವಿನ ಬಳಿಗೆ ಬಾ. ರಿಟರ್ನ್ ಟು ಯುವರ್ ಸ್ಟ್ರಾಂಗ್ ಹೋಲ್ಡ್. ನಿನ್ನನ್ನು ಕರೆದಾತನ ಬಳಿಗೆ, ಆ ಸರ್ವಶಕ್ತನ ಬಳಿಗೆ ಮರಳಿ ಬಾ. ದೇವರು ಕರೀತಾ ಇದ್ದಾರೆ. ಪ್ಲೆಷರ್ಸ್ನ ಹುಡುಕಿ ಹೋಗಬೇಡಿ, ಸ್ಥಾನಮಾನಗಳನ್ನು ಹುಡುಕಿಕೊಂಡು ಹೋಗಬೇಡಿ. ಯಾಕೆ ಅಂದರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಶ್ರೇಷ್ಠವಾದದ್ದು ಅಂದರೆ, ಸಂತ ಪೇತ್ರನು ಬರೆದಂಥ 2ನೇ ಪತ್ರಿಕೆ, 2 Peter ಚಾಪ್ಟರ್ 1, ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರು ನಮ್ಮನ್ನು ಕರೆದಿರೋದು ಪ್ರೀಚ್ ಮಾಡಲಿಕ್ಕೆ ಅಲ್ಲ, ಪ್ರಬೋಧನೆ ಮಾಡಲಿಕ್ಕೆ ಕರೆದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಮಾಡಲಿಕ್ಕೆ ಕರೆದಿಲ್ಲ. ದೇವರು ನಮ್ಮನ್ನು ದೊಡ್ಡ ದೊಡ್ಡ ಕನ್ವೆನ್ಷನ್ ನಡೆಸಲಿಕ್ಕೆ ಕರೆದಿಲ್ಲ. ದೇವರು ನಮ್ಮನ್ನು ಕರೆದಿರೋದು ಈ ಲೋಕದ ಯಾವುದೇ ಒಂದು ಕಾರ್ಯಕ್ಕಾಗಿ ಅಲ್ಲ. ದೇವರು ನನ್ನನ್ನು, ನಿಮ್ಮನ್ನು, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಕರೆದಿರೋದು ಯಾತಕ್ಕೋಸ್ಕರ ಅಂದರೆ, ತಮ್ಮ ಸ್ವಂತ ಮಹಿಮೆಯಲ್ಲೂ ಮತ್ತು ಸೌಭಾಗ್ಯದಲ್ಲೂ ಭಾಗಿಯಾಗಲು. ದಟ್ ಈಸ್ ಅಲ್ಟಿಮೇಟ್. ದಟ್ ಈಸ್ ದ ಅಲ್ಟಿಮೇಟ್. ಈ ಬೋಧನೆ ಮಾಡೋದು, ಪ್ರಾರ್ಥನೆ ಮಾಡೋದು, ಕನ್ವೆನ್ಷನ್ ನಡೆಸೋದು, ಹಾಡು ಹೇಳೋದು, ದೆವ್ವ ಓಡಿಸೋದು, ಇದೆಲ್ಲ ಒಂದು ಚೀಪ್ ಕೆಲಸ ಅಂತಲೇ ಹೇಳ್ತೀನಿ. ಚೀಪ್ ಕೆಲಸ ಅಂದರೆ ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಕಂಪೇರ್ ಟು ದಿಸ್ ಗ್ಲೋರಿಯಸ್ ಥಿಂಗ್. ದೇವರು ನಮ್ಮನ್ನು ಕರೆದಿರೋದು ಇದಕ್ಕಲ್ಲ, ಪ್ರೀಚ್ ಮಾಡಲಿಕ್ಕೆ ಅಲ್ಲ. ನನ್ನನ್ನು ಕರೆದಿರೋದು ಬೋಧನೆ ಮಾಡಲಿಕ್ಕಲ್ಲ. ಓಕೆ, ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಬೋಧನೆ ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೆ ನನ್ನನ್ನು ದೇವರು ಕರೆದಿರೋದು, ನಿನ್ನನ್ನು ದೇವರು ಕರೆದಿರೋದು, ಪ್ರತಿಯೊಬ್ಬರನ್ನ ದೇವರು ಕರೆದಿರೋದು ಮೈಕ್ ಹಿಡ್ಕೊಳ್ಳಿಕ್ಕಲ್ಲ. ನಾವು ಮೈಕ್ಗಾಗಿ ಕಚ್ಚಾಡ್ತೀವಿ, ಅಧಿಕಾರಕ್ಕಾಗಿ ಕಚ್ಚಾಡ್ತೀವಿ, ಹೆಸರಿಗಾಗಿ ಕಚ್ಚಾಡ್ತೀವಿ, ಸ್ಟ್ಯಾಟಸ್ಗಾಗಿ ಕಚ್ಚಾಡ್ತೀವಿ. ಎಂಥ ಹುಚ್ಚುತನ. ಆದರೆ ದೇವರು ನಮ್ಮನ್ನು ಕರೆದಿರೋದು ತಮ್ಮ ಸ್ವಂತ ಮಹಿಮೆಯಲ್ಲೂ, ಟು ಟೇಕ್ ಪಾರ್ಟ್ ಇನ್ ಹಿಸ್ ಓನ್ ಗ್ಲೋರಿ ಆ್ಯಂಡ್ ಗುಡ್ನೆಸ್. ಅವರ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಯಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ಕರೆದ ದೇವರು ಏನು ಮಾಡಿದ್ದಾರೆ? ಕರೆದು ಸುಮ್ಮನೆ ಇರಲಿಲ್ಲ. ವಾಕ್ಯ ಮುಂದೆ ಕೇಳ್ತದೆ, ಅವರನ್ನು ಅರಿತುಕೊಳ್ಳುವುದರ ಮೂಲಕ, ಬೈ ನೋಯಿಂಗ್ ಹಿಮ್, ಓನ್ಲಿ ಬೈ ನೋಯಿಂಗ್ ಹಿಮ್, ಅವರನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದುದೆಲ್ಲವನ್ನು ಆ ಯೇಸುವಿನ ದಿವ್ಯ ಶಕ್ತಿಯಿಂದ ಪಡೆದಿದ್ದೇವೆ. ಹೇಗೆ ಪಡಿತೇವೆ ನಾವು? ಹೇಗೆ ಪಡ್ಕೊಳ್ಳಿಕ್ಕಾಗ್ತದೆ? ಬೈ ನೋಯಿಂಗ್ ಹಿಮ್. The more we know him through his word, we can experience the power of the Holy Spirit in our lives. Why you are not able to experience the power of God in your life? Because you are not knowing God through his word. You are going to church, you are praying, you are doing so many ABCD XYZ useless things, but are you knowing him? Are you trying to know him every day? ಪ್ರತಿ ದಿನ ಆತನನ್ನು ಅರಿತುಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೆಯಾ? ಬೈಬಲ್ ಓದ್ತಾ ಇದೆಯಾ ಅಂತ ಹೇಳೋದಲ್ಲ. ಪ್ರಾರ್ಥಿಸ್ತೀನಿ, ಬೈಬಲ್ ಓದ್ತೀನಿ, ಚರ್ಚಿಗೆ ಹೋಗ್ತೀನಿ ಅಲ್ಲ, ಸೈಡಿಗೆ ಇಟ್ಬಿಡೋದೆಲ್ಲ ಬೇಕಾದೆಲ್ಲ. ಆದರೆ ಆರ್ ಯು ಟ್ರೈಂಗ್ ಟು ನೋ ಹಿಮ್? ಆತನನ್ನು ಅರಿತುಕೊಳ್ಳಲಿಕ್ಕೆ ಆಸಕ್ತಿ ಇದೆಯಾ? ಪ್ರಯತ್ನ ಪಡ್ತಾ ಇದೆಯಾ? ಏನು ಪ್ರಯತ್ನ ಪಡ್ತಾ ಇದೆಯಾ? ಹೇಗೆ ಪ್ರಯತ್ನ ಪಡ್ತಾ ಇದೆಯಾ? ಯು ಕ್ಯಾನ್ ನೋ ಹಿಮ್ ಥ್ರೂ ಹಿಸ್ ವರ್ಡ್. ಮುಂದಿನ ವಾಕ್ಯ ಹೇಳುತ್ತೆ, ಹೀಗೆ ಈ ಲೋಕದಲ್ಲಿ ಆಶಾಪಾಶಗಳಿಂದ ಉಂಟಾಗುವ ಭ್ರಷ್ಟಾಚಾರದಿಂದ ತಪ್ಪಿಸಿಕೊಂಡು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ಅಮೂಲ್ಯವೂ ಅತ್ಯುತ್ತಮವಾದ ವಾಗ್ದಾನಗಳನ್ನು ಅನುಗ್ರಹಿಸಿದ್ದಾರೆ. ನೋಡಿ, ಈ ದೈವಿಕ ಸ್ವಭಾವದಲ್ಲಿ ನಾವು ಭಾಗಿಗಳಾಗಿ ಜೀವಿಸಲು, ಲೋಕದ ಅಶುದ್ಧತೆಯಿಂದ ಪಾರಾಗಿ ಜೀವಿಸಲು ಏನಿದೆ ದಾರಿ? ದೇವರು ನಮಗೆ ಬೈಬಲ್ ವಾಕ್ಯಗಳನ್ನ ಕೊಟ್ಟಿದ್ದಾರೆ, ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಈ ವಾಗ್ದಾನಗಳನ್ನು ಗ್ರಹಿಸಿಕೊಂಡು, ಈ ವಾಗ್ದಾನಗಳನ್ನ ಹಿಡಿದುಕೊಂಡು, ಈ ವಾಕ್ಯಗಳಲ್ಲಿ ನಂಬಿಕೆ ಇಟ್ಟು ನಾವೇನು ಮಾಡಬೇಕು? ಈ ಲೋಕದ ಎಲ್ಲ ಥರದ ಕರಪ್ಷನ್ಸಿಂದ, ಅಶುದ್ಧತೆಯಿಂದ ಬೇರ್ಪಟ್ಟು ದೇವರು ನಮಗಾಗಿ ಇಟ್ಟಿರ್ತಕ್ಕಂತಹ ಆ ಸ್ವರ್ಗೀಯ ಆನಂದವನ್ನು ಅನುಭವಿಸುತ್ತಾ ದೇವರ ಮಕ್ಕಳಾಗಿ, ದೇವರ ಮಹಿಮೆಗಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಕರೆದಂಥ ದೇವರು ನಂಬಿಗಸ್ತರಾಗಿದ್ದಾರೆ. ಒನ್ ಹೂ ಕಾಲ್ಡ್ ಅಸ್ ಈಸ್ ಫೇತ್ಫುಲ್. ಈ ಒಂದು ನಂಬಿಕೆ ನಮ್ಮೊಳಗಡೆ ಇರಲಿ, ಆಯಿತಾ? ಈ ಒಂದು ನಂಬಿಕೆ ನಮ್ಮೆಲ್ಲರ ಒಳಗಡೆನೂ ಇರಲಿ. ಕೊನೆಯದಾಗಿ ಒಂದೇ ಒಂದು ವಾಕ್ಯ ಓದಿ ನಿಲ್ಲಿಸ್ತೀನಿ. ಯೋವಾನನು ಬರೆದ
ಮೊದಲನೇ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 1. ನಾವು ದೇವರ ಮಕ್ಕಳು, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಎನ್ನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಿದ್ದಾರೆಂಬುದನ್ನು ಗಮನಿಸಿರಿ. ತುಂಬ ಮುಖ್ಯವಾದ ಒಂದು ವಾಕ್ಯ ಪ್ರೀತಿಯ ಸಹೋದರ ಸಹೋದರಿಯರೇ. ಒಂದು ನಿಮಿಷ. 1 ಯೋಹನ ಅಧ್ಯಾಯ 3. See what love the Father has given us. See. ಇದನ್ನು ನಾವು ನೋಡಬೇಕು. ಯಾವುದನ್ನು? ದೇವರು, ತಂದೆ ದೇವರು ನಮಗಾಗಿ, ಇಲ್ಲಿ ನೋಡಿ, ಇಲ್ಲಿ ಗಾಡ್ ಅಂತ ಯೂಸ್ ಮಾಡಿಲ್ಲ. ಸಿ ವಾಟ್ ಲವ್ ದ ಫಾದರ್ ಹ್ಯಾಸ್ ಗಿವನ್ ಅಸ್. ಪಿತನು, ಓಕೆ, ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾ ಇದ್ದಾರೆ ಅಥವಾ ಎಂಥ ಪ್ರೀತಿಯನ್ನು ನಮಗಾಗಿ ಇಟ್ಟಿದ್ದಾರೆ ಎಂಬುದನ್ನು ನೋಡಿ. ಹೇಗೆ ನೋಡಲಿಕ್ಕಾಗುತ್ತೆ? ಹೇಗೆ ನೋಡಲಿಕ್ಕಾಗುತ್ತೆ? ನೋಡಲಿಕ್ಕೆ ಆಗೋದು ವಾಕ್ಯದ ಮುಖಾಂತರ. ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್ ಯು ಕ್ಯಾನ್ ಸಿ ದ ಲವ್ ಆಫ್ ದ ಫಾದರ್. ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್. ಬಿಕಾಸ್ ವರ್ಡ್ ಆಫ್ ಗಾಡ್ ಈಸ್ ವರ್ಡ್ ಆಫ್ ಲವ್. Because God is love. God is love. So only through God's word, means word of love, you can see the love of the Father. Word of God reveals the love of God. Only through the word of God you can see what love Father has given us or prepared us. Without word, without knowing Jesus, you cannot understand the love of the Father. See what love the Father has given us, that we should be called children of God. ಇದೊಂದು ಸಾಧಾರಣ ವಿಷಯ ಅಲ್ಲ. ನಾವು ದೇವರ ಮಕ್ಕಳು ಎನ್ನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾರೆ ಎಂಬುದನ್ನು ಗಮನಿಸಿರಿ, ನೋಡಿರಿ, ತಿಳಿದುಕೊಳ್ಳಿರಿ, ಅರ್ಥ ಮಾಡಿಕೊಳ್ಳಿರಿ. ಹೇಗೆ ನೋಡೋದು, ಹೇಗೆ ಅರ್ಥ ಮಾಡಿಕೊಳ್ಳೋದು, ಹೇಗೆ ತಿಳ್ಕೊಳ್ಳೋದು? ವಾಕ್ಯದ ಮುಖಾಂತರವಾಗಿ. ಈ ಇಸ್ರಾಯೇಲ್ ಜನರು ಅದನ್ನು ನೋಡಲಿಲ್ಲ, ಅದಕ್ಕೆ ಅವರಿಗೆ ಅರ್ಥ ಆಗಲಿಲ್ಲ. ಇಸ್ರಾಯೇಲ್ ಜನರು ತಂದೆ ದೇವರ ಪ್ರೀತಿಯನ್ನು ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಅವರ ಜೊತೆಯಲ್ಲಿ ಹಗಲು ಹೊತ್ತಿನಲ್ಲೂ ರಾತ್ರಿ ಹೊತ್ತಿನಲ್ಲೂ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಹೋದ ದೇವರನ್ನು ಅವರು ನೋಡಲಿಲ್ಲ, ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಆದುದರಿಂದನೇ ಅವರು ಈಜಿಪ್ಟಿಗೆ ಹೋಗಲಿಕ್ಕೆ ಆಸೆ ಪಟ್ಟರು. ಇವತ್ತು ನಮ್ಮ ಜೊತೆಯಲ್ಲಿರುವ ದೇವರನ್ನು, ನಮ್ಮನ್ನು ಕರೆದ ಪ್ರೀತಿಸಿದ ನಮ್ಮ ತಂದೆಯಾದ ದೇವರನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಾವು ಕೂಡ ಲೌಕಿಕವಾದವುಗಳಿಗೆ ಒಲವು ತೋರ್ತೀವಿ. Even though we are the children of God, we are called by God, we are chosen by God. If we do not understand God, one who called you, if you do not understand the love of God, you will focus on this world. You start loving this world and things of this world. You will fall back. ನೀನು ಮತ್ತೆ ಬಿದ್ದು ಹೋಗ್ತೀಯ, ನೀನು ಮತ್ತೆ ಲೋಕದ ಹಿಂದೆ ಹೋಗ್ತೀಯ. ಯಾವಾಗ? ನಿನ್ನನ್ನು ಕರೆದ, ನಿನ್ನನ್ನು ಅಭಿಷೇಕಿಸಿದ, ನಿನಗೆ ವರದಾನಗಳನ್ನು ಕೊಟ್ಟ, ನಿನ್ನನ್ನು ಆರಿಸಿಕೊಂಡ ದೇವರನ್ನು, ತಂದೆಯನ್ನು ಅಥವಾ ಅವರ ಪ್ರೀತಿಯನ್ನು ನೀನು ಅರ್ಥ ಮಾಡಿಕೊಳ್ಳದೆ ಹೋದರೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಟು ನೋ ದ ಲವ್ ಆಫ್ ಗಾಡ್. ದೇವರ ಪ್ರೀತಿ ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ಪ್ರೀತಿಯ ಸಹೋದರ ಸಹೋದರಿಯರೇ. ಹೇಗೆ ಅರ್ಥ ಮಾಡಿಕೊಳ್ಳೋದು? ವಾಕ್ಯದ ಮುಖಾಂತರ, ಥ್ರೂ ದ ವರ್ಡ್ ಆಫ್ ಗಾಡ್. ನಾವು ದೇವರ ಮಕ್ಕಳಾಗಿದ್ದೇವೆ. ವಿ ಆರ್ ದ ಚಿಲ್ಡ್ರನ್ ಆಫ್ ದ ಆಲ್ಮೈಟಿ ಗಾಡ್. ಗಾಡ್ ಈಸ್ ಅವರ್ ಫಾದರ್, ಈಸ್ ಎ ಫೇತ್ಫುಲ್ ಗಾಡ್. ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾ ಇದ್ದೀರಿ. ಪಾಪದ ಅಧೀನದಲ್ಲಿ ಗುಲಾಮತನದಲ್ಲಿದ್ದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಿಮ್ಮ ಏಕೈಕ ಪುತ್ರರು, ನಮ್ಮ ಕರ್ತರು, ರಕ್ಷಕರೂ ಆದ ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದ್ದೀರಿ. ಯೇಸುವಿನ
ರಕ್ತದ ಮುಖಾಂತರವಾಗಿ ನಮ್ಮನ್ನು ನೀವು ನಿತ್ಯ ಮರಣದಿಂದ ಕಾಪಾಡಿದ್ದೀರಿ. ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿದ್ದೀರಿ. ನಮ್ಮನ್ನು ನೀವು ನಿಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದೀರಿ. ನಿಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಯಾಗುವ ಅವಕಾಶವನ್ನು, ಹಕ್ಕನ್ನು ನಮಗೆ ಯೇಸು ಕ್ರಿಸ್ತರ ಮುಖಾಂತರ, ಅವರ ಕೃಪೆಯ ಮುಖಾಂತರ ನಮಗೆ ದೊರಕಿಸಿದ್ದೀರಿ ಅಪ್ಪ. ಇಂಥ ಶ್ರೇಷ್ಠ ಸಂಪತ್ತನ್ನು ಕೊಟ್ಟಿದ್ದರೂ ಕೂಡ ಅಳಿದು ಹೋಗುವ ಲೋಕದ ಹಿಂದೆ, ಲೋಕದ ವಸ್ತುಗಳ ಹಿಂದೆ ಇಂದು ನಾವು ಹೋಗಿಬಿಟ್ಟಿದ್ದೇವೆ ಸ್ವಾಮಿ. ನೀವು ನಮಗೆ ಪಿಶಾಚಿಯ ವಶದಲ್ಲಿ, ಪಾಪದ ಮಲಿನತೆಯಲ್ಲಿದ್ದ ನಮಗೆ ನಿಮ್ಮ ಮಕ್ಕಳ ಆ ಒಂದು ಸ್ಥಾನ, ನಿಮ್ಮ ಮಗನ ಸ್ಥಾನವನ್ನು, ಮಗಳ ಸ್ಥಾನವನ್ನು ದೇವಾ ನೀವು ನಮಗೆ ಕೊಟ್ಟಿದ್ದೀರಿ ಅಪ್ಪ. ಆದರೂ ಕೂಡ ಈ ಲೋಕದ ನಶಿಸಿ ಹೋಗುವ ಸ್ಥಾನಮಾನಗಳಿಗಾಗಿ, ಅಧಿಕಾರಕ್ಕಾಗಿ, ವಸ್ತುಗಳಿಗಾಗಿ ನಾವಿಂದು ಕೊರಗ್ತಾ ಇದ್ದೇವೆ, ನಿಮ್ಮನ್ನೇ ದೂಷಿಸ್ತಾ ಇದ್ದೇವೆ. ನೀವು ಕೊಟ್ಟ ಸೇವೆಯಿಂದ ದೂರ ಉಳಿದಿದ್ದೇವೆ, ದೂರ ಹೋಗುವ ಆಲೋಚನೆಗಳನ್ನು ಮಾಡಿದ್ದೇವೆ. ನಮ್ಮನ್ನು ಕ್ಷಮಿಸಿರಿ ಅಪ್ಪ. ನೀವು ನಮ್ಮನ್ನು ನಡೆಸಿಕೊಂಡು ಹೋಗುವ ಹಾದಿ ಎಷ್ಟು ಅದ್ಭುತಕರವಾದದ್ದು, ಎಷ್ಟು ಆಶ್ಚರ್ಯಕರವಾದದ್ದು. ನಮ್ಮ ಜೀವಿತದಲ್ಲಿ ಮುಂದೆ ಏನಾಗಬಹುದು ಎಂಬುದನ್ನು ತಿಳಿದಿರುವ ದೇವರು, ನಾವು ಅಳಿದು ಹೋಗದ ಹಾಗೆ, ನಶಿಸಿ ಹೋಗದ ಹಾಗೆ, ಮತ್ತೆ ಪಾಪದ ಜೀವಿತಕ್ಕೆ ಹೋಗದ ಹಾಗೆ ಇಂದು ನೀವು ನಮ್ಮನ್ನು ನಿಮ್ಮ ಚಿತ್ತದ ಪ್ರಕಾರ ಇರುವ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೇ, ನಿಮ್ಮ ನಡೆಸುವಿಕೆಯಿಂದ ದೂರ ಹೋದಂತಹ ಪ್ರತಿಯೊಂದು ಕ್ಷಣಕ್ಕಾಗಿ ನನ್ನನ್ನು ಕ್ಷಮಿಸಿರಿ. ನಿಮ್ಮ ಮಾರ್ಗದಿಂದ ಎಂದೆಂದಿಗೂ ಬೇರ್ಪಟ್ಟು ಹೋಗದ ಹಾಗೆ ನಿಮ್ಮ ಮಾರ್ಗವನ್ನು ನನಗೆ ತೋರಿಸಿಕೊಡಿ ಅಪ್ಪ. ನಿಮ್ಮ ಪಥದಲ್ಲಿ ನನ್ನನ್ನು ನಡೆಸಿರಿ ಸ್ವಾಮಿ. ನಿನಗೊಪ್ಪಿಗೆ ಆಗುವ ಪಥದಲ್ಲಿ ನನ್ನನ್ನು ನಡೆಸಪ್ಪ. ನನ್ನ ಮಾರ್ಗಗಳೆಲ್ಲ ಕರ್ತನೆ, ನಿನ್ನ ಮಾರ್ಗಗಳಲ್ಲಿ ನಾನು ನಡೆಯಲು ಬೇಕಾದ ಜ್ಞಾನವನ್ನು ನನಗೆ ನೀಡಿ ಸ್ವಾಮಿ. ಪವಿತ್ರಾತ್ಮರೇ, ಆ ಒಂದು ಅಭಿಷೇಕದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ. ಒಂದು ಸಮಯದಲ್ಲಿ ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿಸಿಕೊಂಡು ಮಾನಸಾಂತರ ಪಡ್ತಾ ಇದ್ದಾರೋ, ಮನಸ್ಸನ್ನು ನವೀಕರಿಸಿಕೊಂಡು ನಿಮ್ಮ ಆತ್ಮನ ಬಲಕ್ಕಾಗಿ ಕೇಳ್ತಾ ಇದ್ದಾರೋ ಅಪ್ಪ, ಪ್ರತಿಯೊಬ್ಬರಲ್ಲಿ ಆ ಬಲ ತುಂಬಲ್ಪಡಲಿ. ಸಕಲ ವಿಧವಾದ ಬಲಹೀನತೆಗಳು ದೂರವಾಗಲಿ. ಪ್ರತಿಯೊಬ್ಬರೂ ಕೂಡ, ಎಲ್ಲ ಕ್ರೈಸ್ತ ವಿಶ್ವಾಸಿಗಳು, ಎಲ್ಲ ದೇವ ಸೇವಕರುಗಳು, ಸೇವೆಗಾಗಿ ಆಯ್ಕೆಯಾದ ಪ್ರತಿಯೊಬ್ಬರು ಕೂಡ ಪವಿತ್ರಾತ್ಮ ಭರಿತರಾಗಿ, ಧೈರ್ಯಶಾಲಿಗಳಾಗಿ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯನ್ನು ಸಾರುತ್ತಾ ಜೀವಿಸುವಂತೆ ಆಗಲಿ ಅಪ್ಪ. ಅಳಿದು ಹೋಗುವ ಲೋಕದ ಯಾವುದಕ್ಕೂ ಆಸೆ ಪಡದೆ, ಅಳಿದು ಹೋಗದೇ ಇರುವ ಶಾಶ್ವತವಾದ ಆ ಸಂಪತ್ತನ್ನು ನೋಡುತ್ತಾ, ಆ ಸ್ವರ್ಗೀಯ ಸೌಭಾಗ್ಯವನ್ನು, ನಮ್ಮ ಮುಂದೆ ಇಡಲಾದ ಸೌಭಾಗ್ಯವನ್ನು ಮಾತ್ರ ನೋಡುತ್ತಾ ಸಂತೋಷದಿಂದ ನಮ್ಮ ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು, ಯೇಸುವೇ, ನಮ್ಮನ್ನೇ ನಾವು ಪರಿತ್ಯಜಿಸಿ ನೀವು ನಮಗಾಗಿ ಇಟ್ಟಿರುವ ಆ ಶಿಲುಬೆಯ ಹಾದಿಯಲ್ಲಿ ನಡೆದು ಬಂದು ಶಾಶ್ವತವಾಗಿ ನಿಮ್ಮ ಸಾನ್ನಿಧ್ಯದಲ್ಲಿ ಜೀವಿಸುವಂತೆ ಪ್ರತಿಯೊಬ್ಬರನ್ನ ಆಶೀರ್ವದಿಸಿರಪ್ಪ. ಸೈತಾನನ ಕುತಂತ್ರಗಳು, ಸೈತಾನನ ಆಲೋಚನೆಗಳು ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದ ಲಯವಾಗಿ ಹೋಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಪಿತನೇ, ನೀವು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾ ಇದ್ದೀರಿ. ವರ್ಣಿಸಲಾರದ ಆ ಪ್ರೀತಿ, ಯಾರಿಂದಲೂ ನಾಶಪಡಿಸಲಾಗದ ಆ ಪ್ರೀತಿ, ಯಾರಿಂದಲೂ ನೀಡಲಾಗದ ಆ ಪ್ರೀತಿ, ಆ ಪ್ರೀತಿಯಲ್ಲಿ ನಾವು ತೃಪ್ತರಾಗಿದ್ದೇವೆಪ್ಪ. ನಮಗೆ ಈ ಲೋಕದ ಯಾವ ಪ್ರೀತಿಯೂ ಬೇಡಪ್ಪ. ನಮ್ಮ ಹೃದಯದಲ್ಲಿ ನಿಮ್ಮ ಪ್ರೀತಿಯನ್ನು ತುಂಬಿಸಿ ಆ ಪ್ರೀತಿಯನ್ನು ಹಂಚುವುದಕ್ಕಾಗಿ ದೇವ, ಇಂಥ ಶ್ರೇಷ್ಠ ಸೇವೆಗೆ ನೀವು ನಮ್ಮನ್ನು ಕರೆದಿದ್ದೀರಿ. ನೀವು ನಮ್ಮನ್ನು ಕರೆದಿರುವುದು ಬೋಧಿಸುವುದಕ್ಕಾಗಿ ಅಲ್ಲ, ಅಥವಾ ಇನ್ನಿತರ ಧಾರ್ಮಿಕ ರೀತಿಯಲ್ಲಿ ಫರಿಸಾಯರ ಹಾಗೆ ಜೀವಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಯೇಸುವಿನ ಹಾಗೆ ಪ್ರೀತಿಸುವುದಕ್ಕಾಗಿ ನೀವು ನಮ್ಮನ್ನು ಕರೆದಿದ್ದೀರಿ. ಆ ಪ್ರೀತಿಯ ಜೀವನವನ್ನು ಜೀವಿಸಲು ಬೇಕಾದ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ಇನ್ನೂ ಅಧಿಕವಾಗಿ ತುಂಬಿಸಿರಿ ಅಪ್ಪ, ತುಂಬಿಸಿರಿ ಅಪ್ಪ. ನಮ್ಮ ಜೀವನ ಒಂದು ಸಾಂಪ್ರದಾಯಿಕ ಜೀವನವಾಗದೆ, ಫರಿಸಾಯರ ರೀತಿಯ, ಧರ್ಮಶಾಸ್ತ್ರಿಗಳ ರೀತಿಯ ಜೀವಿತವಾಗದೆ, ಯೇಸುವೇ, ನಿಮ್ಮ ಜೀವನವಾಗಲಿ ಅಪ್ಪ. ನೀವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ
ಪ್ರೀತಿಯನ್ನು ಹಂಚಿದ್ದೀರೋ ನಿಮ್ಮನ್ನೇ ಮುರಿದು ಕೊಡುವುದರ ಮುಖಾಂತರ ನಾವು ಕೂಡ ನಮ್ಮನ್ನೇ ಮುರಿದು ಕೊಡುತ್ತಾ ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಸಭೆಯಲ್ಲಿಯೂ, ಸಮೂಹದಲ್ಲಿಯೂ, ಎಲ್ಲ ಕಡೆಗಳಲ್ಲಿಯೂ ಪ್ರೀತಿಯನ್ನು ಹಂಚುತ್ತಾ ನಿಮ್ಮ ಮಾರ್ಗದಲ್ಲಿ ನಡೆಯುತ್ತಾ ನಿಮ್ಮ ಮಹಿಮೆಗಾಗಿ ಜೀವಿಸಲು ಬೇಕಾದ ಆ ಜ್ಞಾನ ಮತ್ತು ಕೃಪೆ ನಮ್ಮೊಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ, ತುಂಬಲ್ಪಡಲಿ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇರುವುದರಲ್ಲೇ ಸಂತೃಪ್ತರಾಗಿ ಭಕ್ತಿಯಲ್ಲಿ ಶ್ರೀಮಂತರಾಗಿ ಜೀವಿಸಲು ಬೇಕಾದ ಕೃಪೆಯಿಂದ ನಮ್ಮನ್ನು ಇನ್ನೂ ಅಧಿಕವಾಗಿ ಬಲಪಡಿಸಿರಿ ಅಪ್ಪ. ಏಕೆಂದರೆ ನಮ್ಮ ಮನಸ್ಸು ಎಷ್ಟೋ ಬಾರಿ ಜಾರಿ ಹೋಗ್ತದೆ, ಎಷ್ಟೋ ಬಾರಿ ಲೋಕದ ಕಡೆಗೆ ಇಳಿದು ಹೋಗ್ತಾ ಇದೆ ಸ್ವಾಮಿ. ಈ ಒಂದು ಸಮಯದಲ್ಲಿ ವಚನದ ಮುಖಾಂತರವಾಗಿ ತಪ್ಪಿ ಹೋಗಿದ್ದ ನಮ್ಮ ಮನಸ್ಸನ್ನು ಮರಳಿ ನಿಮ್ಮ ಚಿತ್ತದೆಡೆಗೆ ಕರೆತಂದಿದ್ದಕ್ಕಾಗಿ ಸ್ತೋತ್ರ. ನೀವೇ ನಮ್ಮನ್ನು ಕರೆದಿದ್ದೀರಿ. ಯೆಶಾಯ ಪ್ರವಾದಿಯ ಪುಸ್ತಕ ಅಧ್ಯಾಯ 2 ವಾಕ್ಯ 5 ಕಮ್ ಲೆಟ್ ಅಸ್ ವಾಕ್ ಇನ್ ದ ಲೈಟ್ ಆಫ್ ದ ಲಾರ್ಡ್. ಬನ್ನಿರಿ, ಪ್ರಭುವಿನ ಬೆಳಕಿನಲ್ಲಿ ನಡೆಯೋಣ ಎಂದು ನಮ್ಮನ್ನು ಕರೆದಿದ್ದೀರಿ. ಆ ಬೆಳಕನ್ನು ನಮಗೆ ಕೊಟ್ಟಿದ್ದೀರಿ. ಆ ಬೆಳಕಿನಲ್ಲಿ ನಮ್ಮನ್ನು ನಡೆಸ್ತಾ ಇದ್ದೀರಿ ಸ್ವಾಮಿ. ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಇದುವರೆಗೂ ನಡೆಸಿದ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಕರೆದಾತನು ನಂಬಿಗಸ್ತನಪ್ಪ, ನೀನು ನಂಬಿಗಸ್ತ ದೇವರಾಗಿದ್ದೀಯಪ್ಪ, ಒಳ್ಳೆಯ ತಂದೆಯಾಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ, ನಮಗಾಗಿ ಚೆಲ್ಲಿದ ನಿಮ್ಮ ಪರಿಶುದ್ಧ ರಕ್ತಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ, ಸ್ತೋತ್ರ. ನಮ್ಮ ಪಾಪಗಳನ್ನು ಪರಿಹರಿಸಿದ ದೇವರ ಕುರಿಮರಿಯಾದ ಪ್ರಭು ಯೇಸುವೆ, ನಮ್ಮ ರಕ್ಷಕರೇ, ನಮ್ಮ ತಂದೆಯೇ, ನಿಮಗೆ ಸ್ತೋತ್ರ. ಹಾಲೆಲೂಯ. ಯೇಸುವೆ, ವಂದನೆ, 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 ವಂದನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ರಿವೀಲಿಂಗ್ ದ ಟ್ರೂತ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ದ ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗರಾಜ್ಯದ ಸತ್ಯಗಳನ್ನು, ರಹಸ್ಯಗಳನ್ನು ನಮಗೆ ಮನವರಿಕೆ ಮಾಡಿಕೊಡುತ್ತಿರುವ ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರವಾಗಲಿ. ನೀವು ನಮಗೆ ಕೊಟ್ಟ ಈ ಕರೆಯಲ್ಲಿ, ಆತ್ಮಿಕ ಜೀವಿತದಲ್ಲಿ ದೃಢವಾಗಿ ನಿಲ್ಲಲು, ಮುನ್ನಡೆಯಲು ಬೇಕಾದ ಸತ್ಯದ ಅರಿವನ್ನು ಈ ದಿನ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿ ಬಂದ ಆಲೋಚನೆಗಳನ್ನು, ಮಾನಸಿಕ ಪೈಶಾಚಿಕ ಆಲೋಚನೆಗಳನ್ನು ನೀವು ನಾಶಪಡಿಸಿ ನಿಮ್ಮ ರಾಜ್ಯದಲ್ಲಿ ನಾವಿನ್ನು ಸ್ಥಿರವಾಗಿ ನಿಲ್ಲುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ.